ಮೇಡಮ್ ಪ್ಯೂರ್ 100% ಕಂಚ್ ಇರೋದು. ಇದು ಕಂಚಿನ ತಟ್ಟೆ ಇರೋದು. ಇದು 4 ಸೈಜಸ್ ಬರುತ್ತೆ, 5 ಸೈಜಸ್ ಬರುತ್ತೆ. ಇದೆಲ್ಲಕ್ಕಿಂತ ದೊಡ್ಡದಿರೋದು. ಇದು ಮೀಡಿಯಂ ಸೈಜ್ ಇರೋದು. ಇದಿಲ್ಲ ಎಲ್ಲಕ್ಕಿಂತ ಸ್ಮಾಲ್ ಸೈಜ್ ಇದೆ. ಕಂಚು ಕಸ್ಟಮರ್ ಗೆ ಡೌಟ್ ಬರುತ್ತೆ, ಕಂಚ್ ಇದೆಯೋ ಇಲ್ವೋ ನೋಡಿ ಮೇಡಮ್. ಇದ್ರದ್ದು ಮೇನ್ ಪ್ರೂಫ್ ಇರೋದು ನೋಡಿ, ನಿಮ್ಗೆ ಜೋರಾಗಿ ಕ್ಲಿಕ್ ಮಾಡಿದ್ರೆ ಓಂ ಅಂತ ಶಬ್ದ ಬರುತ್ತೆ. ನೀವು ಬೇರೆ ಯಾವ್ದು ಕಂಚ್ ತಟ್ಟೆ ತಗೊಳ್ಳಿ, ಈ ತರ ಶಬ್ದ ಬರ್ಬೇಕು. ಶಬ್ದ ಬಂದ್ರೆ ದಟ್ ಈಸ್ ಪ್ಯೂರ್ಲಿ ಕಂಚ್ ಇರೋದು. ಇವಾಗ ಯಾರು ಕಂಚ್ ತಟ್ಟೆ ತಗೊಳ್ಳೋರು ಈ ತರ ಟೆಸ್ಟ್ ಮಾಡಿ ತಗೊಳ್ಬಹುದು. ಇದಕ್ಕೆ ಕೆಲಾಯಿಗಿಲ್ಲ, ಏನ್ ನೆಸೆಸಿಟಿ ಇಲ್ಲ, ಮೇಂಟೆನೆನ್ಸ್ ಫ್ರೀ ಇದೆ, ಏನು ಪ್ರಾಬ್ಲಮ್ ಬರಲ್ಲ ನಿಮ್ಗೆ. ಡೈರೆಕ್ಟ್ ಊಟ ಮಾಡಬಹುದು, ಊಟನೂ ಮಾಡ್ಕೋಬಹುದು. ಮೇನ್ ಇದು ಮಂಡಿ ನೋವು ಎಲ್ಲ ಬರುತ್ತಲ್ಲ ಅವ್ರಿಗೆ, ಬೋನ್ಸ್ ಜಾಯಿಂಟ್ಸ್ ಗೆಲ್ಲ ಇದು ನಂಬರ್ 1 ಐಟಮ್ ಇದೆ. ಹೆಲ್ತ್ ವೈಸ್ ದಿಸ್ ಇಸ್ ದ ಬೆಸ್ಟ್ ಐಟಮ್ ಮೇಡಮ್. ಮತ್ತೆ ಇದಿಲ್ಲಿ ತುಪ್ಪದ ಬಟ್ಲು ಬರುತ್ತೆ ನೋಡಿ ಮೇಡಮ್. ಇದು ಕಂಚಿರೋದು, ಇದು ಟೋಟಲಿ ಪ್ಯೂರ್ಲಿ ಕಂಚ್. ಹೆವಿ ನೋಡಿ ಮೇಡಮ್, ಫುಲ್ ಹೆವಿ ಬರುತ್ತೆ ಗೇಜ್. ಇದು ಹಿತ್ತಾಳೆ ಅಂತ ಅನ್ಕೊಳ್ತಾರೆ ಕಸ್ಟಮರ್, ಇದು ಹಿತ್ತಾಳೆ ಇಲ್ಲ, ಪ್ಯೂರ್ ಕಂಚ್ ಇದೆ. ನಾನು ಹಿತ್ತಾಳೆದು ತೋರಿಸ್ತೀನಿ ನಿಮ್ಗೆ, ಸ್ಯಾಂಪಲ್ ಹೆಂಗಿದೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ, ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ತುಂಬಾ ಚೆನ್ನಾಗಿದೆ ಸರ್. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಚಿಕ್ಕದು? ಮೇಡಮ್ ಇದ್ರದ್ದು ರೇಟ್ ಇದೆ ಮ್ಯಾಮ್ 2890 ಇದೆ ಮ್ಯಾಮ್. 2890 20% ಡಿಸ್ಕೌಂಟ್ ಕೊಡ್ತಾ ಇದೀವಿ ಮ್ಯಾಮ್ ಈ ಸೈಜ್. ಮತ್ತೆ ಇದ್ರದ್ದು ರೇಟ್ ಇದೆ ಮ್ಯಾಮ್ 3480 ಇದೆ, ಇದು 20% ಡಿಸ್ಕೌಂಟ್ ಇದೆ. ಇದು 3950 ಇದೆ, ಇದು 20% ಡಿಸ್ಕೌಂಟ್ ಕೊಡ್ತಾ ಇದೆ. ಕಸ್ಟಮರ್ ಕೇಳ್ತಾರೆ ಯಾಕೆ ಕಾಸ್ಟ್ಲಿ ಇದೆ, ಬೇರೆ ಕಡೆ ನಿಮ್ಗೆ 1,500 1,200 ರೂಪಾಯಿಗೆ ಸಿಗತ್ತೆ. ನೀವು ಕ್ವಾಲಿಟಿ ಕಂಪ್ಯಾರಿಸನ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಬರೇ ರೇಟ್ ನೋಡದೆ ಗೊತ್ತಾಗಲ್ಲ. ನೀವು ಐಟಮ್ ಕೈಯಲ್ಲಿ ತಗೊಂಡ್ಬಿಟ್ಟು ನೋಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಏನ್ ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ. ಇವಾಗ ನಾವು ಅದನ್ನ ಓಮ್ ಅಂತ ಕೇಳಿದಕ್ಕೆ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ವಿಡಿಯೋ ನೋಡ್ರೆ ಗೊತ್ತೇ ಆಗಲ್ಲ ಇದು ಯಾವ್ದು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ತುಂಬಾ ಚೆನ್ನಾಗಿದೆ. ಇದು ಬ್ರಾಸ್ ಇರೋದು, ಇದು ಹಿತ್ತಾಳೆ ಇರೋದು. ಇದು ಮತ್ತೆ ಇದಿರೋದು ಕಂಚಿರೋದು ನೋಡಿ. ನಿಮ್ಗೆ ಕೈಲಿ ತಗೊಂಡ್ಬಿಟ್ರೆ ನಿಮ್ಗೆ ಫೀಲ್ ಬರುತ್ತೆ. ತುಂಬಾ ಲೈಟ್ ವೇಟ್ ಇದೆ ಸರ್, ಇದು ತುಂಬಾ ಲೈಟ್ ವೇಟ್ ಇದೆ. ಇದು ತುಂಬಾ ಹೆವಿ ಇದೆ ಮ್ಯಾಮ್. ಇದು ಇರೋದು ಪ್ಯೂರ್ಲಿ ಕಂಚ್ ಇರೋದು, ಇದು ಪ್ಯೂರ್ ಹಿತ್ತಾಳೆ ಇರೋದು. ಏನ್ ವ್ಯತ್ಯಾಸ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಮ್ಯಾಮ್. ಸರ್ ಹೆಲ್ತ್ ವೈಸ್ ಇವಾಗ ಎರಡು ಒಂದೇ ಅಲ್ಲ, ಪ್ರಾಬ್ಲಮ್ ಯಾವ್ದಿಲ್ಲ ಇಲ್ಲ ಮ್ಯಾಮ್. ಇದು ಸ್ಪೂನ್ ಹಿತ್ತಾಳೆದ್ ಕೊಟ್ಟಿದ್ದಾರೆ, ಮತ್ತೆ ಇದರಲ್ಲಿ ಕಂಚದು ಸ್ಪೂನ್ ಕೊಟ್ಟಿದ್ದಾರೆ. ಮತ್ತೆ ಇದು ಇರೋದು ಕೆಪಾಸಿಟಿ ಇರೋದು 300 ml ಇದೆ ಮ್ಯಾಮ್. ಇದು 450 ml ಕೆಪಾಸಿಟಿ ಇದೆ. ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹ್ಯಾಂಡ್ ಮೇಡ್ ಕಾರ್ವಿಂಗ್ ಇದೆ, ತುಂಬಾ ಚೆನ್ನಾಗಿದೆ. ಗೊತ್ತಾಗ್ತದೆ ಬಿಡಿ, ವ್ಯತ್ಯಾಸ ಗೊತ್ತಾಯ್ತು ನೋಡಿ ಹೇಗಿದೆ ಅಂತ. ಶಬ್ದ ಇದ್ರಲ್ಲೇ ಗೊತ್ತಾಗ್ಬೋದು ನೋಡಿ ಮೇಡಮ್. ಲಸ್ಸಿ ಗ್ಲಾಸ್ ಇರೋದು, ಮತ್ತೆ 500 ಕೆಪಾಸಿಟಿ ಇರೋದು. ಇದು 500 ml ಇರ್ತದೆ ಮಿನಿಮಮ್. ಇದು ಒಂದ್ ಗ್ಲಾಸ್ ತೂಕ ಅರೌಂಡ್ 300 grams to 400 grams ಬರುತ್ತೆ. ಮತ್ತೆ ಇದಿಲ್ಲಿ ಬಟ್ಲಿದೆ, ಇದು ಲೈಕ್ ನೀವು ಸಾಂಬಾರೆಲ್ಲ ತಿನ್ನಕ್ಕೆ, ಮತ್ತೆ ಟೀ ಕುಡಿಯಕ್ಕೆ, ಪಾಯಸ ಕುಡಿಯಕ್ಕೆ, ಸ್ವೀಟ್ ಜಾಮೂನ್ ಏನಾದ್ರು ತಿನ್ಬೋದು. ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿದೆ. ಇದು ನೋಡಿ ಕಾಫಿ ಗ್ಲಾಸ್ ಇದೆ. ಇದು ತುಂಬಾ ಹೆವಿ ಇದೆ ಸರ್. ಇದು ಪ್ಯೂರ್ಲಿ ಕಂಚು. ಇದ್ರಲ್ಲಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನೋಡಿ ಮ್ಯಾಮ್. ಇದು ಹಿತ್ತಾಳೆ ಇರೋದು, ಇದು ಕಂಚಿರೋದು. ಕಂಚಿರೋದು ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನೋಡಿ. ಇದ್ರಲ್ಲಿ ಸೇಮ್ ಕಾಫಿ ಡಬ್ರಾ ಮತ್ತೆ ಗ್ಲಾಸ್ ಇಲ್ಲಿ ಇದೆಯಲ್ಲ, ಇದ್ರಲ್ಲೂ ಕಂಚಿದ್ದು ಇದೆ ನಮ್ಮ ಹತ್ರ ಸರ್. ಕೆಲವರೆಲ್ಲ ಇದನ್ನೇ ಕಂಚ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಇಲ್ಲ ಮ್ಯಾಮ್, ನಾವು ಏನಿದೆ ನಿಮ್ ಕೈಲಿ ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫಿನಿಶಿಂಗ್ ಅಲ್ಲಿ ಗೊತ್ತಾಗ್ತದೆ ಸರ್ ಎಲ್ಲ ಒಂಥರ. ಅದು ಒಂದು ಟೆಕ್ನಿಕ್ ಇದೆ, ಅದು ತೋರಿಸ್ತೀನಿ. ಕಂಚು ಏನಿದೆ ಮತ್ತೆ ಹಿತ್ತಾಳೆ ಏನಿದೆ ಅಂತ ವ್ಯತ್ಯಾಸ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಅದು ತೋರಿಸ್ತೀನಿ ನಿಮ್ಗೆ. ನೋಡಿ ಮೇಡಮ್, ಇದ್ರ ನೋಡಿ ಇಂಕ್ ನಾನು ಟಚ್ ಮಾಡಿದ್ರೆ ವೈಬ್ರೇಷನ್ ಬೇರೆ ಬರುತ್ತೆ, ಓಂ ಅಂತ ಶಬ್ದ ಬರುತ್ತೆ. ಇದು ನೋಡಿ ಮೇಡಮ್. ಹೌದು ಸರ್, ಶಬ್ದನೇ ಬೇರೆ ಟೈಪ್ ಇರುತ್ತೆ ನೋಡಿ ಮ್ಯಾಮ್.
ಇದು ಇರೋದು ಪೂರ್ತಿ ಕಂಚಿರೋದು ಮ್ಯಾಮ್. ಓಕೆ ಹಾ ಇದು ನೋಡಿ, ಇದು ಹಿತ್ತಾಳೆ ಇರೋದು. ಇದು ಇದಿಲ್ಲಿ ಒಂಚೂರು ಶಬ್ದ ಬರಲ್ಲ, ಮಾಮೂಲಿ ಶಬ್ದ ಬರುತ್ತೆ ನಿಮ್ಗೆ. ಡಿಫ್ರೆನ್ಸ್ ಇದು ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನೋಡಿ ಶಬ್ದ ಒಂಚೂರು ಬರಲ್ಲ. ಇದು ನೋಡಿ, ಇದಕ್ಕೆ ಟಚ್ ಮಾಡ್ತಾ ಇದೆ, ಗ್ಲಾಸೇ ಅಲ್ಲಾಡ್ತಾ ಇದೆ. ಹೌದು, ಇದು ನೋಡಿ, ನಾನು ಶಬ್ದ ಮಾಡ್ದೇನೋ ಗ್ಲಾಸ್ ಒಂಚೂರು ಅಲ್ಲಾಡ್ತಾ ಇಲ್ಲ. ಅದಿಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ವ್ಯತ್ಯಾಸ ಇದೆ ಕ್ವಾಲಿಟಿಲಿ. ನೋಡಿ ಮೇಡಮ್, ಮತ್ತೆ ಇದು ಕಂಚು ತಟ್ಟೆ ಇರೋದು. ಇದು ಓಂ ಅಂತ ಶಬ್ದ ಬರ್ತಾ ಇದೆ. ಇದು 99% ಎಲ್ಲಾ ಅಂಗಡಿಯಲ್ಲಿ ಮತ್ತೆ ಇದು ಕಂಚಂತ ಸೇಲ್ ಮಾಡ್ತಾರೆ. ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ, ಇದರಲ್ಲಿ ನಿಮ್ ಕೈ ಗೊತ್ತಾಗ್ಬಿಡುತ್ತೆ ವ್ಯತ್ಯಾಸ. ಇದು ಮೋರ್ ದೆನ್ 900 ಗ್ರಾಮ್ಸ್ ತೂಕ. ಇದು ಮೋರ್ ದೆನ್ 1-1.5 kg ತೂಕ ಬರುತ್ತೆ. ಇದು 800 ಗ್ರಾಮ್ ತೂಕ. ಇದು ವೆಯ್ಟ್ ಇಲ್ಲ, ವೆಯ್ಟ್ಲೆಸ್. ಇದು ತುಂಬಾ ವೆಯ್ಟ್ ಇದೆ. ಸರ್, ಇವಾಗ ಊಟಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇದು ಪೂಜಾ ಪರ್ಪಸ್ಗೆಲ್ಲ ಇದನ್ನ ಯೂಸ್ ಮಾಡಬಹುದಲ್ಲ, ಚೆನ್ನಾಗಿದೆ. ಇದು ಜಾಯಿಂಟ್ಸ್ ಗೆ ಯಾರಿಗಾದ್ರೂ ಮಂಡಿ ನೋವು, ಜಾಯಿಂಟ್ಸ್ ಎಲ್ಲ ಪೇನ್ ಇದ್ರೆ ಇದು ನಂಬರ್ 1 ಐಟಮ್ ಇದೆ. ಇದು ಮೆಡಿಕಲ್ ತರ ಟ್ರೀಟ್ಮೆಂಟ್ ಇದೆ ಮ್ಯಾಮ್. ಆ ಮೆಡಿಕಲ್ ಬೆನಿಫಿಟ್ಸ್ ಇದ್ರಲ್ಲಿ ಸಿಕ್ಕಲ್ಲ. ಇದು ಸುಮ್ಮನೆ ತಟ್ಟೆ ಅಷ್ಟೇ. ಮೊದಲು ನಿಯರ್ ಅಬೌಟ್ ನಮ್ 4th ಜನರೇಷನ್ ಬ್ಯಾಕ್ 99% ಎಲ್ಲ ಕಂಚೆ ಯೂಸ್ ಮಾಡ್ತಾರೆ. ಇವಾಗ ಟ್ರೆಡಿಷನಲಿ ಇವಾಗ ತಿರ್ಗಾ ಸ್ಟಾರ್ಟ್ ಆಗಿದೆ. ಕಸ್ಟಮರ್ ಗೆ ನಾಲೆಜ್ ಬರ್ತಾ ಇದೆ ಏನ್ ಯೂಸ್ ಮಾಡ್ಬೇಕಂತ. ಇದಿಲ್ಲಿ ನಿಮ್ಗೆ ನಮ್ಮ ಹತ್ರ ಆನ್ ಆರ್ಡರ್ ಬೇಸಿಸ್ ಮೇಲೆ ಇದಿಲ್ಲಿ ಬಾಣ್ಲಿನೂ ಸಿಕ್ಕತ್ತೆ, ಬಾಣ್ಲಿ ಸಿಕ್ಕತ್ತೆ, ಉರ್ಲಿ ಸಿಕ್ಕತ್ತೆ. ನೋಡಿ ಮೇಡಮ್, ಶಾವ್ಗೆ ಒಳ್ಳು ಹಿತ್ತಾಳೆದಿರೋದು. ಇದು ಪ್ಯೂರ್ ಹಿತ್ತಾಳೆ ಇರೋದು. ಎಲ್ಲೂ ರಸ್ಗೆಸ್ಟ್ ಹಿಡಿಯಲ್ಲ. ಇದು ನಿಮ್ಗೆ ಬೋಲ್ಟುನು ಹಿತ್ತಾಳೆದಿರೋದು. ಮತ್ತೆ ಇದು ಬಿಲ್ಲೆನು ಹಿತ್ತಾಳೆದಿರೋದು. ಟೋಟಲಿ ಹಿತ್ತಾಳೆ ಇರೋದು. ಮತ್ತೆ ನಿಯರ್ ಅಬೌಟ್ 5.5 kg ಬರುತ್ತೆ. 5.5 kg ಬರುತ್ತೆ. ನೋಡಿ ಬಿಲ್ಲೆ ಬರುತ್ತೆ. ಬಿಲ್ಲೆಗಳು ಇಷ್ಟ ದಪ್ಪ ಇದೆ. ಯೂಶಲಿ ಇಷ್ಟ ದಪ್ಪ ನಾವು ನೋಡೇ ಇರಲ್ಲ. ಪ್ಯೂರ್ ಹಿತ್ತಾಳೆದಿರೋದು. ಸರ್, 2 ಕೊಟ್ಟಿದಾರ? 2 ಬರುತ್ತೆ. ಒಂದೇ ಸೈಜ್, 2 ಸೈಜ್ ಬರುತ್ತೆ. ತುಂಬಾ ಮತ್ತೆ ಚೆನ್ನಾಗಿದೆ. ಇದಕ್ಕೆ ಮೇಂಟೆನೆನ್ಸ್ ಬರೇ ಅಂದ್ರೆ ಇದಕ್ಕೆ ಆಯಿಲ್ ಹಾಕ್ಬಿಟ್ಟು ಬಿಟ್ಬಿಡಿ, ಬೇರೆ ಏನು ಬೇಡ ಮೇಡಮ್. ಆಯಿಲ್? ಹಾ ಮ್ಯಾಮ್, ಅಷ್ಟೇ, ಬೇರೆ ಏನ್ ಮೇಂಟೆನೆನ್ಸ್. ಇದು ನಾವು ಯೂಸ್ ಮಾಡಿಲ್ಲ ಅಂತಂದಾಗ ಆಯಿಲ್ ಹಾಕಿ ಇಟ್ಬಿಡ್ಬೇಕು ಅಷ್ಟೇ ಮ್ಯಾಮ್, ಬೇರೆ ಏನ್ ನೆಸೆಸರಿ ಇಲ್ಲ ನಿಮ್ಗೆ. ಸರ್, ಇದು ಏರ್ಗೆ ಎಕ್ಸ್ಪೋಸ್ ಆದಾಗ ಗ್ರೀನಿಶ್ ಆಗತ್ತಲ್ಲ, ಏನಕ್ಕೆ ಸರ್? ಅದು ಯಾಕೆ ಅದು ಆಗಿಲ್ಲ ಅಂದ್ರೆ ಅನ್ಕೋಬೇಕು ನೀವು, ಅದು ಒರಿಜಿನಲ್ ಅಲ್ಲ. ಅದು ಕಲರ್ 100% ಚೇಂಜ್ ಆಗೇ ಆಗತ್ತೆ. ಮತ್ತೆ ನೀವು ಹುಲ್ಸೆನಿಂದ ಇಲ್ಲ ಅಂದ್ರೆ ವೇಸ್ಟ್ ಲಿಂಬೆನಿಂದ ನೀವು ಪೀತಾಂಬರಿ ಪೌಡರ್ ಇಂದ ವಾಶ್ ಮಾಡ್ಕೋಬಹುದು. ವಿತಿನ್ ಸೆಕೆಂಡ್ಸ್ ಇಲ್ಲಿ ಅದು ಹೋಗ್ಬಿಡುತ್ತೆ. ಅದೇನ್ ತೊಂದರೆ ಏನಿಲ್ಲ ಮ್ಯಾಮ್. ಸರ್, ಅದೇನ್ ಹೆಲ್ತ್ ಗೆ ಹಾರ್ಮ್ಫುಲ್ ಇಲ್ಲ, ಏನ್ ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ವಾಶ್ ಮಾಡಿ ಯೂಸ್ ಮಾಡಿದ್ರೆ ದಟ್ ಇಸ್ ಬೆಟರ್ ಮ್ಯಾಮ್. ಯಾವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್. ಏನ್ ಪ್ರೈಸ್ ಇದೆ ಸರ್ ಇದು? ಮ್ಯಾಮ್, ಇದು ಆನ್ಲೈನ್ ಇಲ್ಲ ನಿಮ್ಗೆ 9,500 ಸಿಗೋದು. 9,500 ನಮ್ಮ ಸ್ಟೋರ್ ಇಲ್ಲಿ ನಿಮ್ಗೆ 6,000 rupees ಸಿಗುತ್ತೆ. 6,000 rupees ಫೈನಲ್ ಪ್ರೈಸ್. ಇದು ತೂಕ ಅರೌಂಡ್ 5.5 kg ಬರುತ್ತೆ. ನನಗೆ ಎತ್ತಕ್ಕೆ ಆಗಲ್ಲ ಬಿಡಿ ಸರ್, ಇದನ್ನ 5.5 kg ನಮ್ಗೆ ಆಗೋದೇ ಇಲ್ಲ ಬಿಡಿ. ಸರ್, ಇದೇನ್ ಸರ್ ಲಾಕ್ ಕೊಟ್ಟಿದಾರಲ್ಲ? ಇದು ಸ್ಪಾನರ್ ಇರೋದು. ನಿಮ್ಗೆ ನೆಟ್ ಅಂಡ್ ಬೋಲ್ಟ್ ಫಿಟ್ ಮಾಡ್ಬೇಕಂದ್ರೆ ಇದೆಲ್ಲ ಇದು ಅಸೆಂಬಲ್ ಮಾಡ್ಬೇಕಂದ್ರೆ ಎಲ್ಲ ನೀವು ಡಿಟ್ಯಾಚಬಲ್ ಮಾಡ್ಕೋಬಹುದು. ಇವಾಗ ನಾವು ಯೂಸ್ ಮಾಡದಿದ್ದಾಗ ಎತ್ತಿಡೋದಕ್ಕೆ ಬೇರೆ ಊರ್ ಶಿಫ್ಟ್ ಆಗ್ತಾ ಇದೀರಾ ಅನ್ಕೊಳ್ಳಿ, ಇದು ನೆಟ್ ಅಂಡ್ ಬೋಲ್ಟ್ ಇದೆ, ಎಲ್ಲ ತೆಗ್ದ್ಬಿಟ್ಟು ನೀವು ಬಾಕ್ಸ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನೀವು ಮಾಡ್ಕೋಬಹುದು. ಪರವಾಗಿಲ್ಲ ಬಿಡಿ ಸರ್, ಏನ್ ಹೇಳಿದ್ರೆ ಇದೆಲ್ಲ ನೆಟ್ ಅಂಡ್ ಬೋಲ್ಟ್ ಇದೆ. ಇದು ಲೂಸ್ ಮಾಡಕ್ಕೆ ಇದೆಲ್ಲ ಇದು ಸ್ಪಾನರ್ ಇರೋದು. ಇದು ಸ್ಪಾನರ್ ಹಿತ್ತಾಳೆ ಕೊಟ್ಟಿದ್ದಾರೆ ಅಂದ್ರೆ ಅಪ್ರಿಶಿಯೇಟ್ ಮಾಡ್ಬೇಕು ಸರ್, ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋರಿಗೆ. ಅದು ಮೈಂಡ್ ಸೆಟ್ ಕಸ್ಟಮರ್ ಗೆ ಆತರ ಮಾಡ್ಬಿಟ್ಟು ಮಾಡಿದ್ದಾರೆ ಮ್ಯಾಮ್. ಓಕೆ. ಈ ಬಿಲ್ಲೆಗಳಂತೂ ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿದೆ ಬಿಲ್ಲೆಗಳೆಲ್ಲ. ನೋಡಿ, ಪ್ಯೂರ್ ಹಿತ್ತಾಳೆ ಇರೋದು ಮ್ಯಾಮ್. ಅದು ಎಷ್ಟು ವೆಯ್ಟ್ ಇದೆ ಅಂದ್ರೆ ತುಂಬಾನೇ ವೆಯ್ಟ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ನೋಡಿ, ಹಿತ್ತಾಳೆ ಇರೋದು. ಇದು ಅಲ್ಯೂಮಿನಿಯಂ ಇರೋದು. ಇದು ಬಾಡಿ ಮಾತ್ರ ಶಾವ್ಗೆ ಒಳ್ಳು ಇದೆಯಲ್ಲ, ಇದು ಅಲ್ಯೂಮಿನಿಯಂ ಬರುತ್ತೆ. ಮಿಕ್ಕಿದ ಪಾರ್ಟ್ ಎಲ್ಲ ನಿಮ್ಗೆ ಕಬ್ಬಿಣದ ಬರುತ್ತೆ. ಇದು ಮಾತ್ರ ಹಿತ್ತಾಳೆ ಇರೋದು. ಅಲ್ಯೂಮಿನಿಯಂ. ಇದು ಪೂರ್ತಿ ನಿಮ್ಗೆ ಕಾಲು ಈ ಬಾಡಿ ಇರೋದು ಐರನ್ ಬರುತ್ತೆ. ಮತ್ತೆ ಇದನ್ನು ಐರನ್ನೇ ಬರೋದು. ಇದು ಪಾರ್ಟ್ ಪೂರ್ತಿ ನಿಮ್ಗೆ ಯಾರಾದ್ರೂ ತೂಕ ಕಡಿಮೆ ಬೇಕಂದ್ರೆ ನಮ್ಗೆ ಎತ್ತಕ್ಕಾಗಲ್ಲ ಅಂತ ಹೇಳಿದ್ರೆ ಇದು ತಗೊಳ್ಬೋದಲ್ಲ. ಲೈಟ್ ವೇಟ್ ಇದೆ. ಇದು ನೋಡಿ, ಫುಲ್ ಲೈಟ್ ವೇಟ್ ಇದೆ. ಇದು ತುಂಬಾ ಟ್ರೆಡಿಷನಲ್ ಆಗಿರೋರು ಇದನ್ನ ತಗೊಳ್ತಾರೆ. ನಮ್ಗೆ ಇವಾಗೆಲ್ಲ ರೆಗ್ಯುಲರ್ ನೀವು ಮಾಡ್ತಾ ಇದ್ರೆ ವರ್ಷಕ್ಕೆ 10-20 ಸತಿ ಮಾಡ್ತಾ ಇದ್ರೆ ಇದು ತಗೊಳ್ಬಹುದು. ತಿಂಗಳಿಗೆ ವರ್ಷಕ್ಕೆ 1 ಸತಿ ಮಾಡ್ತಾ ಇದ್ರೆ ಇದು ತಗೊಳ್ಳಿ. ಸರ್, ಇದೇನ್ ಪ್ರೈಸ್ ಇದೆ? ಇದಾಗತ್ತೆ ಮ್ಯಾಮ್, ಆಫ್ಟರ್ ಡಿಸ್ಕೌಂಟ್ ಆಗುತ್ತೆ 850 ರೂಪಾಯಿ. ಓಕೆ. ಸರ್, ಇದು ಬಿಲ್ಲೆಗಳು 2 ಕೊಟ್ಟಿರ್ತಾರ? ಬಿಲ್ಲೆ ಇದಿಲ್ ಜಾಸ್ತಿ ಬರುತ್ತೆ. ಜಾಸ್ತಿ ಇರುತ್ತಾ? ಚಕ್ಲಿ ಕೂಡ ಮಾಡ್ಕೊಳ್ಬಹುದು. ಚಕ್ಲಿ, ಶಾವ್ಗೆ, ಕಾಯಿ ಚಕ್ಲಿ ಮಾಡ್ಕೊಳ್ಬಹುದು. ಹೌದು, ತೆಂಕುರಳು ಅಂತ ಹೇಳ್ತಾರ, ಅದನ್ನ ಕೂಡ ಮಾಡ್ಕೊಳ್ಬಹುದು. ಸೇವ್ ಕೂಡ ಮಾಡ್ಕೊಳ್ಬಹುದಲ್ಲ, ತುಂಬಾ ಚೆನ್ನಾಗಿದೆ. ನೋಡಿ, ಡಿಸೈನ್ ಕೂಡ ಮಾಡ್ಕೊಳ್ಬಹುದು. ಇದೊಂದು ಸ್ಪೆಷಲ್ ಐಟಮ್ ಬಂದಿದೆ ಟ್ರಿಪ್ಲೈ ಇಂದ. ಚೆಫ್ಟೋನ್ ಇರೋದು. ಚೆಫ್ಟೋನ್ ಇರೋದು ಇದು. ಮತ್ತೆ ನಮ್ ಪ್ರಾಡಕ್ಟ್ ತೋರಿಸ್ತೀನಿ ನಿಮ್ಗೆ ಏನ್ ವ್ಯತ್ಯಾಸ ಇದೆ, ಇದ್ರದ್ದು ಏನ್ ಬೆನಿಫಿಟ್ ಇದೆ.
ಫುಲ್ ಸೆಟ್ ಇದು, ಫುಲ್ ಸೆಟ್ ಇರೋದು. ಇದಿಲ್ಲಿ ನೀವು ತರಕಾರಿ ಬೇಯಿಸ್ಕೋಬಹುದು, ಮಿನಿ ಇಡ್ಲಿ ಮಾಡಬಹುದು, ಇಡ್ಲಿ ಮಾಡಬಹುದು, ಮತ್ತೆ ಮಿನಿ ಇಡ್ಲಿ ಇದೆ. ಇದ್ರದ್ದು ಏನೇನ್ ಬೆನಿಫಿಟ್ಸ್ ಇದೆ ನಿಮ್ಗೆ ಹೇಳ್ತೀನಿ ಮ್ಯಾಮ್. ಇದು ನೋಡಿ ಪೂರ್ತಿ ಸ್ಟೀಲ್ ಇದೆ, ಸ್ಟೀಲ್. ಓಕೆ. ಎಲ್ಲಾ ಕಡೆ ಹ್ಯಾಂಡಲ್ಸ್ ಎಲ್ಲ ಸ್ಟೀಲ್ ಇದೆ, ಮತ್ತೆ ಸ್ಪಾಟ್ ವೆಲ್ಡೆಡ್ ಇದೆ. ಎಲ್ಲೂ ಪ್ಲಾಸ್ಟಿಕ್ ಎಲ್ಲೂ ಇಲ್ಲ ಮ್ಯಾಮ್. ಇದು ಫುಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಇಡ್ಲಿ ಡೀಪ್ ಇದೆ ಫುಲ್ ಇದು. ಮತ್ತೆ ಇದು ಬಾಂಡ್ಲಿ ತರ ಬಾಂಡ್ಲಿನೂ ಯೂಸ್ ಮಾಡ್ಕೋಬಹುದು, ಮತ್ತೆ ಬಾಂಡ್ಲಿ ತರ ಬಾಂಡ್ಲಿನೂ ಯೂಸ್ ಮಾಡ್ಕೋಬಹುದು, ಮತ್ತೆ ಇಡ್ಲಿ ತರಾನು ಯೂಸ್ ಮಾಡ್ಕೋಬಹುದು. ಮತ್ತೆ ಇದ್ರದ್ದು ಲಿಡ್ ಸ್ಟೀಲ್ ಇದೆ. ಇದನ್ನು ಹ್ಯಾಂಡಲ್ ಮೇಲ್ಗಡೆ ನಿಮ್ಗೆ ಪ್ಲಾಸ್ಟಿಕ್ ಇಲ್ಲ, ಟೋಟಲಿ ಸ್ಟೀಲ್ ಇದೆ. ಅದು ರಿವಿಟೆಡ್ ಇದೆ. ಇಲ್ಲೂ ಹ್ಯಾಂಡಲ್ ಬಿಸಿ ಆಗಲ್ಲ, ಏನೂ ಆಗಲ್ಲ. ಸೂಪರ್ ಆಗಿದೆ ಐಟಮ್. ಮತ್ತೆ ಇದು ತರಕಾರಿ ಬೇಯಿಸ್ಕೋಬಹುದು. ಇದಿಲ್ಲಿ ಸ್ಟೀಮರ್ ಇರೋದು ಇದು. ಮತ್ತೆ ಕಿಡ್ಸ್ ಗೆ ಮಿನಿ ಇಡ್ಲಿ ಮಾಡ್ಬೇಕಂದ್ರೆ ಅದನ್ನು ಯೂಸ್ ಆಗತ್ತೆ ಇದಿಲ್ಲಿ. ಇವಾಗ ಅನ್ಕೊಳ್ಳಿ ನಿಮ್ಗೆ 1 ಪ್ಲೇಟ್ ಇಡ್ಲಿ ಮಾಡ್ಬೇಕಾಗಿದೆ, ಮಕ್ಳಿಗೆ ಡಿಮ್ಯಾಂಡ್ ಇರತ್ತೆ ಮಿನಿ ಇಡ್ಲಿ ಬೇಕಮ್ಮ ನಂಗೆ, ಅದು ಮಾಡ್ಕೊಡಿ. ಇದು ಅಂದ್ರೆ 2 in 1 ಇದಿಲ್ ಮಾಡ್ಕೋಬಹುದು. ಕೆಳಗಡೆ ರೆಗ್ಯುಲರ್ ಇಡ್ಲಿ ಮತ್ತೆ ಮೇಲ್ಗಡೆ ಮಿನಿ ಇಡ್ಲಿನೂ ಮಾಡ್ಕೋಬಹುದು. ಮತ್ತೆ ಇದು ಇನ್ನೊಂದು ಇಟ್ಬಿಟ್ಟು ಇದು ಯೂಸ್ ಮಾಡ್ಕೋಬಹುದು. 3 ಪ್ಲೇಟ್ ಇಟ್ಕೋಬಹುದು. ಇದು ಗೇಜ್ ನೋಡಿ ಮ್ಯಾಮ್, ತುಂಬಾ ಫುಲ್ ಹೆವಿ ಇದೆ. ಟ್ರಿಪ್ಲೈ ಇರೋದು ಇದು, ರೆಗ್ಯುಲರ್ ಸ್ಟೀಲ್ ಇಲ್ಲ. ಇದು ಫುಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಟ್ರಿಪ್ಲೈ ಇರೋದು. ತಲಾಸಿ ಎಲ್ಲ ಏನೂ ಆಗಲ್ಲ. ಒಂದೇ ಸಲ ಅಟ್ ಎ ಟೈಮ್ 3 ಪ್ಲೇಟ್ಸ್ ಮಾತ್ರ ಇಡ್ಸೋದು. ಹಾ ಮ್ಯಾಮ್, 4 ಆಗಲ್ಲ ಮ್ಯಾಮ್ ಇಲ್ಲಿ. ಮತ್ತೆ ಇದ್ರದ್ದು ನೋಡಿ, ಇದು ಡೋಕ್ಲಾ ಏನಾದ್ರು ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಕೆಲಸ ಬರುತ್ತೆ. ನಿಮ್ಗೆ ಮೋಮೋಸ್ ಮಾಡ್ಬೇಕಂದ್ರೆ ಕೆಲಸ ಬರುತ್ತೆ ಇದಿಲ್ಲಿ. ಇದಿಲ್ಲಿ 2 ತಟ್ಟೆ ನಿಮ್ಗೆ ಮೋಮೋಸ್ ಕೊಡ್ತಾರೆ, ಮತ್ತೆ 1 ತಟ್ಟೆ ವೆಜಿಟೇಬಲ್ ಸ್ಟೀಮರ್ ಕೊಟ್ಟಿರ್ತಾರೆ. ಮತ್ತೆ ಇನ್ನೊಂದು ಮಿನಿ ಇಡ್ಲಿ ಇದೆ. ಮತ್ತೆ 14 ಇಡ್ಲಿ ಆಗತ್ತೆ ಮ್ಯಾಮ್. ಅಟ್ ಎ ಟೈಮ್ ನಿಮ್ಗೆ 14 ಇಡ್ಲಿ ಆಗತ್ತೆ. ಮಲ್ಟಿ ಕಡಾಯಿ ಅಂತಾರೆ ಇದಕ್ಕೆ, ಮಲ್ಟಿ ಕಡಾಯಿ ಇರೋದು ಇದು. ಮತ್ತೆ ಇದು ಹ್ಯಾಂಡಲ್ ಎಲ್ಲ ಬಿಸಿ ಆಗಲ್ಲ, ಮತ್ತೆ ಇದು ಹ್ಯಾಂಡಲ್ ಬಿಟ್ಕೊಳ್ಳಲ್ಲ, ಲೂಸ್ ಆಗಲ್ಲ ನಿಮ್ಗೆ. ಅಂದ್ರೆ ಮೇಂಟೆನೆನ್ಸ್ ಫ್ರೀ ಇರೋದು ಸರ್. ಇವಾಗ ನಮ್ ಲೇಡೀಸ್ ಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಸರ್. ಒಂದೇ ಪಾಟಲ್ ಎಲ್ಲಾ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕೆಲಸ ಕೂಡ ತುಂಬಾ ಕಡಿಮೆ ಆಗುತ್ತೆ. ಇದ್ರದ್ದು ಸ್ಪೆಷಾಲಿಟಿ ಏನಿದೆ, ಇದು ಡಿಶ್ ವಾಷರ್ ಇಲ್ಲೂ ಹಾಕೋಬಹುದು ನೀವು. ಇದು ಡಿಶ್ ವಾಷರ್ ಇಲ್ಲೂ ಕ್ಲೀನ್ ಮಾಡಕ್ ಈಸಿ ಇದೆ, ಮತ್ತೆ ತೊಂದರೆ ಇರಲ್ಲ ಕ್ಲೀನ್ ಮಾಡೋದಿಲ್ಲಿ. ಇದೆಲ್ಲ ಪೂರ್ತಿ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡಲ್ಸ್ ಇದೆ ನೋಡಿ ಮ್ಯಾಮ್. ಸುಲಭ ಇರುತ್ತೆ. ಮತ್ತೆ ಇದ್ರದ್ದು ಸ್ಕ್ರೂ ಲೂಸ್ ಆಗೋದು, ಅಂಗಡಿಗೆ ಹೋಗ್ಬಿಟ್ಟು ಸ್ಕ್ರೂ ಫಿಟ್ ಮಾಡ್ಕೊಡಿ, ಇದ್ ಮಾಡ್ಕೊಡಿ, ಆತರ ಏನು ಪ್ರಾಬ್ಲಮ್ ಬರಲ್ಲ. ಮತ್ತೆ ಇದೆಲ್ಲ ಟೋಟಲಿ ಸ್ಪಾಟ್ ವೆಲ್ಡೆಡ್ ಇದೆ ಮ್ಯಾಮ್. ಫಿನಿಶಿಂಗ್ ಎಲ್ಲ ಸೂಪರ್ ಆಗಿದೆ. ಸರ್ ಏನ್ ಪ್ರೈಸ್ ಆಗುತ್ತೆ ಮ್ಯಾಮ್? ಇದು ಕಂಪನಿ ಪ್ರೈಸ್ 6950 ಇದೆ. 50% ಡಿಸ್ಕೌಂಟ್ ಕೊಡ್ತಾ ಇದೀವಿ ಮ್ಯಾಮ್. ಫ್ಲಾಟ್ 50% ಡಿಸ್ಕೌಂಟ್ ಇದೆ. 3500 rupees ಆಗುತ್ತೆ. ಇದ್ರದ್ದು ಯಾಕೆ ಕಾಸ್ಟ್ಲಿ ಇದೆ ಅಂದ್ರೆ, ಈ ಪಾಟ್ ಇದು ಬಾಂಡ್ಲಿನೂ ಇದೆ, ಮತ್ತೆ ಇದು ಇರೋದು ಟ್ರಿಪ್ಲೈ ಇರೋದು, ರೆಗ್ಯುಲರ್ ಸ್ಟೀಲ್ ಇಲ್ಲ. ನಿಮ್ಗೆ ಇದೇ ತರ ಸೇಮ್ ಸ್ಯಾಂಡ್ವಿಚ್ ಬಾಟಮ್ ಬರುತ್ತೆ, ಅದು ನೋಡಕ್ಕೆಲ್ಲ ಸೇಮ್ ಇರುತ್ತೆ, ಆದ್ರೆ ಅಷ್ಟು ಹೆವಿ ಇರಲ್ಲ. ಅದು ಇರೋದು ಅರೌಂಡ್ 2500-2800 rupees ಆಗುತ್ತೆ. ಸರ್ ಇದ್ರಲ್ಲಿ ಪಲಾವ್ ಕೂಡ ಮಾಡ್ಕೊಳ್ಬಹುದು, ಎಲ್ಲ ತೆಗೆದ್ಬಿಟ್ಟು ನೀವು ಡೀಪ್ ಫ್ರೈಯಿಂಗ್ ಕೋಸ್ಕರ ಮಾಡ್ಕೋಬಹುದು, ಪೂರಿ ಗಿರಿ ಎಲ್ಲ ಮಾಡ್ಕೋಬಹುದು, ಉಪ್ಪಿಟ್ಟು ಮಾಡ್ಕೋಬಹುದು, ಕೇಸರಿ ಬಾತ್, ಪಲಾವ್ ಎಲ್ಲ ಮಾಡ್ಕೋಬಹುದು. ಇದಿಲ್ಲಿ ನಿಮ್ಗೆ ಡ್ರೈ ಯೂಸ್ ಲೈಕ್ ರವಾ ಎಲ್ಲ ಮಾಡ್ಕೋಬಹುದು. ಇದಿಲ್ ತಲ ಹತ್ಕೊಳ್ಳಲ್ಲ ನಿಮ್ಗೆ. ಸರ್ ರವೆ ಉರಿಯೋದು ಒಂದು ಸಮಸ್ಯೆ ಸರ್ ಲೇಡೀಸ್ಗೆ, ತಳ ಸಿದೋಗ್ಬಿಡುತ್ತೆ ನಿಮ್ಗೆ. ಮತ್ತೆ ಬೆಸ್ಟ್ ವೇ ಕ್ಲೀನಿಂಗ್ ನಿಮ್ಗೆ ಹೇಳ್ತೀನಿ ನಾನು ನಿಮ್ಗೆ. 1 ಲೀಟರ್ ನೀರಿಲ್ಲಿ 2 ಸ್ಪೂನ್ಸ್ ಆಫ್ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು, ಮತ್ತೆ 2 ಸ್ಪೂನ್ಸ್ ವೆನಿಗರ್ ಹಾಕ್ಬಿಟ್ಟು ಬ್ರಷ್ ಇಂದ ನಿಮ್ ಸೈಡ್ ಹ್ಯಾಂಡಲ್ ಇಲ್ಲೆಲ್ಲ ಕಪ್ಪಗಾಗಿರುತ್ತಲ್ಲ, ಬ್ರಷ್ ಇಂದ ಇಲ್ಲಾಂದ್ರೆ ಸ್ಟೀಲ್ ನಾರಿಂದ ಕ್ಲೀನ್ ಮಾಡಿ, ಮತ್ತೆ ಮಿಕ್ಕಿದ ನೀರ್ ಇರುತ್ತಲ್ಲ ಬೇಕಿಂಗ್ ಸೋಡಾ ಒಳಗಡೆ ಹಾಕ್ಬಿಟ್ಟು ಸ್ಟೀಲ್ ನಾರಿಂದ ಕ್ಲೀನ್ ಮಾಡಿ. ನಿಮ್ಗೆ ಸ್ಟೀಲ್ ನಾರಿಂದ ಕ್ಲೀನ್ ಮಾಡಿದ್ರೂ ಏನು ಆಗಲ್ಲ, ಸ್ಕ್ರಾಚಸ್ ಆಗಲ್ಲ, ಏನಾಗಲ್ಲ. ಇದು ಪ್ರಾಡಕ್ಟ್ ಅದು 50% ಆಫರ್ ಅಲ್ಲಿ ಸಿಗ್ತಾ ಇದೆ. 50% ಡಿಸ್ಕೌಂಟ್ ಕೊಡ್ತಿದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ, ಲಿಂಗಾಯತ್ ಚಾನೆಲ್ ಇಂದ ಬಂದ್ರೆ ನಾವು ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ. ದಟ್ ಈಸ್ ಮೈ 100% ಗ್ಯಾರಂಟಿ ಮ್ಯಾಮ್. ಇದು ನೋಡಿ ಮೇಡಮ್, ಇದು ವೇಡಿಯಂ ಕಂಪನಿ ಇರೋದು ಗ್ಯಾಸ್ ಸ್ಟವ್ ಇರೋದು. ಇದು ನಮ್ ಅಂಗಡಿ ಆಗ್ಬಿಟ್ಟು 68 years ಆಗಿದೆ ಮ್ಯಾಮ್. ಈ ತರ ಕ್ವಾಲಿಟಿ ಗ್ಯಾಸ್ ಸ್ಟವ್ ಕ್ವಾಲಿಟಿ ನನ್ ಲೈಫ್ ಇಲ್ಲ, ನನ್ನ ತರ ಕ್ವಾಲಿಟಿ ನೋಡಿರಲಿಲ್ಲ ಮ್ಯಾಮ್. ಇದು ಫಸ್ಟ್ ಟೈಮ್ ನೋಡ್ತಿದ್ದೀರಾ? ಫಸ್ಟ್ ಟೈಮ್ ಕ್ವಾಲಿಟಿ. ಮತ್ತೆ ಏನ್ ನೀವು ಐಟಮ್ ನೋಡ್ತಾ ಇದೀರಲ್ಲ, ಇಟ್ಸ್ ಅಟ್ ಪಾರ್ ಕ್ವಾಲಿಟಿ ಇರೋದು. ಮತ್ತೆ ಇದ್ರದ್ದು ಬರ್ನರ್, ಇದ್ರದ್ದು ಗ್ಲಾಸ್ ಥಿಕ್ನೆಸ್, ಇದ್ರದ್ದು ನಾಬು, ಯಾವ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇಲ್ಲೂ ನಾನು ನೋಡಿಲ್ಲ ಮ್ಯಾಮ್. ಇದು ಪ್ಯೂರ್ಲಿ ಮೇಡ್ ಇನ್ ಇಂಡಿಯಾ ಇರೋದು. ಇದು ನಾಟ್ ಎಟ್ ಆಲ್ ಏನು ಚೈನೀಸ್ ಐಟಮ್ ಇಲ್ಲ, ಟೋಟ್ಲಿ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು, ಕಂಪನಿ ಹೊರದಿರೋದು. ಇದು ಬರ್ನರ್ ಕ್ವಾಲಿಟಿ ನೋಡಿ, ಮತ್ತೆ ಇದ್ರದ್ದು ಸ್ಟ್ಯಾಂಡ್ ನೋಡಿ ಮ್ಯಾಮ್, ತುಂಬಾ ಹೆವಿ ಇದೆ. ಕ್ಯಾಸ್ಟ್ ಐರನ್ ಇರೋದು ಇದು. ಇದು ಬರ್ನರ್ ನೋಡಿ ಮ್ಯಾಮ್,
ಪ್ಯೂರ್ ಹಿತ್ತಾಳೆ ಇರೋದು ಇದು, ಅಲ್ಯೂಮಿನಿಯಂ ಇಲ್ಲ ಏನಿಲ್ಲ. Okay. ಈ ಪಾರ್ಟ್ ಇರೋದು ಕ್ಯಾಸ್ಟ್ ಐರನ್ ಇದು ಜೆ ಅಂದ್ರೆ ಜಂಬೋ ಬರ್ನರ್ ಇರೋದು, ಜಂಬೋ ಬರ್ನರ್ ಇರೋದು. ಈ ತರ ಫಿಟ್ ಮಾಡೋದು ಆಗುತ್ತೆ ಮ್ಯಾಮ್. ಓಕೆ. ಮತ್ತೆ ಇದು ಟ್ರೇ ಇರೋದು ಡ್ರಿಪ್ ಟ್ರೇ ಅಂತೀವಿ ಅದಕ್ಕೆ. ನೀವು ಏನಾದ್ರೂ ಉಕ್ಕಿದ್ರೆ ಹಾಲ್ ಕಾಯಿಸಿದಾಗ ಈ ಟ್ರೇ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ನಿಮ್ಗೆ. ಓಕೆ. ಮತ್ತೆ ಇದು ಡಿಶ್ ವಾಷರ್ ನೀವು ಕ್ಲೀನ್ ಮಾಡ್ಕೋಬಹುದು ಮ್ಯಾಮ್. ಓಕೆ. ಈ ಸ್ಟ್ಯಾಂಡ್ ಡಿಶ್ ವಾಷರ್ ಇಲ್ಲಿ ಹಾಕೋಬಹುದು, ಮತ್ತೆ ಈ ಬರ್ನರ್ ಡಿಶ್ ವಾಷರ್ ಇಲ್ಲಿ ತುಂಬಾ ಹಾಕೋಬಹುದು. ಈಸಿ ಟು ರಿಮೂವ್ ಅಲ್ವಾ ಸರ್? ಈಸಿ ಟು ರಿಮೂವ್ ಇದು ತುಂಬಾ ಚೆನ್ನಾಗಿದೆ. ಮತ್ತೆ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇವಾಗ ನಿಮ್ಗೆ ಒಂದೇ ಬರ್ನರ್ ಯೂಸ್ ಮಾಡ್ಬೇಕಂದ್ರೆ ಇದು ಒಂದೇ ಬರ್ನರ್ ಯೂಸ್ ಮಾಡ್ಕೋಬಹುದು. ನಾಟ್ ನೆಸೆಸರಿ 3 ಬರ್ನರ್ ಯೂಸ್ ಮಾಡ್ಬೇಕಾಗಿದೆ. ನೀವು ಇದು ಬರ್ನರ್ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ಇದು ಯೂಶಲಿ ಕೆಲವೊಂದ್ಸಲ ಹಾಲು ಹೋಗ್ದಾಗ ಕೆಲವೊಂದ್ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, ಎಲ್ಲ ಬಾಟಮ್ ಇಲ್ಲಿ ಹೋಗಿರುತ್ತೆ. ಹೌದು. ಇದು ನಿಮ್ಗೆ ಏನು ಒಂಚೂರು ತಳದಲ್ಲಿ ಹೋಗಿರಲ್ಲ, ನಿಮ್ಗೆ ಈ ಟ್ರೇಲ್ ಬಂದು ಸ್ಟೋರ್ ಆಗಿರುತ್ತೆ. ಮತ್ತೆ ಇದು 4 ಬರ್ನರ್ ಇರೋದು. ಇದು ನೋಡಿ ಪ್ಲೇಟ್ ಕೂಡ ಸ್ಟೀಲ್ ಅಲ್ಲೇ ಮಾಡಿದಾರಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಮಾಡಿದ್ದಾರೆ. ಇದು ಎಷ್ಟು ವರ್ಷ ಆಯ್ತು ಸರ್ ಇದು ಲಾಂಚ್ ಆಗಿ? ಇದು ಲಾಂಚ್ ಆಗ್ಬಿಟ್ಟು 1 ವರ್ಷ ಆಗಿದೆ ಮ್ಯಾಮ್. 1 ವರ್ಷ ಆಗಿದೆ. ಬಟ್ ಕ್ವಾಲಿಟಿ ಅಟ್ಪಾರ್ ಇದೆ ಮ್ಯಾಮ್. ಓಕೆ. ಒಟ್ಟು 4 ಬರ್ನರ್ ಸ್ಟವ್ ಇದೆ. ಎಸ್ ಮ್ಯಾಮ್. ಓಕೆ. ಇದು ಫಿಟ್ಟಿಂಗ್ಸ್ ಗೆಲ್ಲ ಕೊಟ್ಬಿಟ್ಟಿರ್ತಾರೆ. ಎಸ್ ಗೆ ಹಾಕ್ಬಿಟ್ಟು ಜೆ ಇದು ಜಂಬೋ ಬರ್ನರ್ ಇರೋದು, ಇದು ಸ್ಮಾಲ್ ಬರ್ನರ್ ಇರೋದು. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಕಂಪನಿಯವರು ಮೀಡಿಯಂ ಬರ್ನರ್ ಇರೋದು. ಇದು ಇಲ್ಲೂ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕಾಗಿರೋದು ನೀವು. ಇದು ನಾವು ವಾಶ್ ಮಾಡ್ಕೊಳ್ಬಹುದಾ? ಬರ್ನರ್ ಎಲ್ಲ ನೀವು ಟ್ಯಾಪ್ ಹತ್ರ ಇಟ್ಕೊಂಡ್ಬಿಟ್ಟು ಡಿಶ್ ವಾಷರ್ ನೀವು ಕ್ಲೀನ್ ಮಾಡ್ಕೊಳ್ಬಹುದು. ಈ ತರ ಫಿಕ್ಸ್ ಆಗುತ್ತೆ. ಓಕೆ. ಇದು ಸ್ಮಾಲ್ ಬರ್ನರ್ ಇರೋದು. 2 ಸ್ಮಾಲ್ ಬರುತ್ತೆ, 1 ಜಂಬೋ ಬರುತ್ತೆ, 1 ಮೀಡಿಯಂ ಬರುತ್ತೆ ಮ್ಯಾಮ್. ಇದು ನಿಯರ್ ಅಬೌಟ್ ಈ ಗ್ಯಾಸ್ ಸ್ಟವ್ ತೂಕ ಇರ್ಬೋದು ಮ್ಯಾಮ್ 24 kgs ಬರುತ್ತೆ ಮ್ಯಾಮ್ ಇದು ಟೋಟ್ಲಿ. ಮತ್ತೆ ಎಲ್ಲಾ ಸ್ಟ್ಯಾಂಡ್ ಇಲ್ಲಿ ಎಲ್ಲಾ ಗ್ಯಾಸ್ ಸ್ಟವ್ ಇಲ್ಲಿ ನೋಡಿರ್ತೀರಾ. ಇದು ಹಾಬ್ ಪ್ಲಸ್ ಪ್ಲಾಟ್ಫಾರ್ಮ್ 2 2 in 1 ಇದೆ. ನಾಟ್ ನೆಸೆಸರಿ ನೀವು ಒಳಗಡೆ ಕಿಚನ್ ಟಾಪ್ ಒಳಗಡೆ ಫಿಕ್ಸ್ ಮಾಡ್ಬೇಕಾಗಿದೆ. ನೀವು ಪ್ಲಾಟ್ಫಾರ್ಮ್ ಮೇಲೆ ಇಟ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು. ಏನ್ ಸ್ಪೆಷಾಲಿಟಿ ನಿಮ್ಗೆ ಹೇಳ್ತೀನಿ ನೋಡಿ ಮೇಡಮ್. ನಿಮ್ಗೆ 2 ಬರ್ನರ್ ಯೂಸ್ ಮಾಡ್ಕೋಬಹುದು. ಇದು ತೆಗ್ದ್ಬಿಟ್ಟು ಓಪನ್ ಮಾಡ್ಕೊಂಡ್ಬಿಟ್ಟು ವೆಜಿಟೇಬಲ್ ಕಟಿಂಗ್ ಹೊಸ ಯೂಸ್ ಮಾಡ್ಕೋಬಹುದು. ಮತ್ತೆ ಇದು ಅನ್ಬ್ರೇಕಬಲ್ ಗ್ಲಾಸ್ ಇದೆ, 10 years ವಾರಂಟಿ ಇದೆ ಕಂಪನಿ. ಇನ್ ಹೌಸ್ ಸರ್ವಿಸ್ ಇದೆ ಮ್ಯಾಮ್. ನೀವು ಎಲ್ಲೂ ತಗೊಂಡ್ ಹೋಗೋದ್ ಬೇಡ, ಕಂಪನಿ ಮನೆಗೆ ಬಂದಿನೇ ಸರ್ವಿಸ್ ಮಾಡ್ಕೊಡ್ತಾರೆ ನಿಮ್ಗೆ. ಅದ್ ಮಾತ್ರ ಬೆಟ್ ಮಾಡ್ಬಿಟ್ಟು ಹೇಳ್ತೀನಿ, ಸರ್ವಿಸ್ಗೋಸ್ಕರ ನಿಮ್ಗೆ ಏನು ತೊಂದರೆ ಬರಲ್ಲ. ಸರ್ ಇವಾಗ ಗ್ಯಾಸ್ ಕನ್ಸಂಪ್ಷನ್ ಎಲ್ಲ ಹೇಗಿದೆ ಸರ್ ಇದರಲ್ಲಿ? ರೆಗ್ಯುಲರ್ ಗ್ಯಾಸ್ ಸ್ಟವ್ ತರಾನೇ ಇದೆ ಮ್ಯಾಮ್. ಅದ್ರದ್ದು ಏನು ನಿಮ್ಗೆ ಏನ್ ಎಕ್ಸ್ಟ್ರಾ ಏನ್ ಪ್ರಾಬ್ಲಮ್ ಏನಿಲ್ಲ. ರೆಗ್ಯುಲರ್ ಏನ್ 4 ಬರ್ನರ್ ನೀವು ಯೂಸ್ ಮಾಡ್ತಿದ್ದೀರಾ ಮನೇಲಿ. ಆಟೋ ಇಗ್ನಿಷನ್ ಇಲ್ಲ ಮ್ಯಾಮ್, ಮ್ಯಾನ್ಯುಯಲ್. ಹಾ ಮ್ಯಾಮ್, ಇವ್ರದೆಲ್ಲ ಟೋಟಲಿ ಮ್ಯಾನ್ಯುಯಲ್ ಬರುತ್ತೆ, ಆಟೋಮೆಟಿಕ್ ಯಾವ್ದು ಬರಲ್ಲ. ಯಾರ ಮನೆಯಲ್ಲಿ ಹಾಪ್ ಟಾಪ್ ಇದೆ, ಕಿಚನ್ ಒಳಗಡೆ ಪ್ಲಾಟ್ಫಾರ್ಮ್ ಇದೆ, ಅವ್ರು ಫೇಸ್ ಮಾಡ್ತಾವ್ರೆ ಅನ್ಕೊಳ್ಳಿ, ಪ್ರಾಬ್ಲಮ್ ಫೇಸ್ ಮಾಡ್ತಾವ್ರೆ, ನಾವು ಅದಕ್ಕೆ ಸ್ಟೀಲ್ ಶೀಟ್ ಕವರ್ ಮಾಡ್ಕೊಂಡ್ಬಿಟ್ಟಿನೋ ನಾವು ನಾವು ಫಿಕ್ಸ್ ಮಾಡ್ಕೊಡ್ತೀವಿ ಮ್ಯಾಮ್. ಅದು ಫೆಸಿಲಿಟಿ ಇದೆ. ನಾವು ಅದ್ರ ಮೆಜರ್ಮೆಂಟ್ ತಗೊಂಡ್ಬಿಟ್ಟು ಹಳೇದ್ ಗ್ಯಾಸ್ ಸ್ಟವ್ ಏನ್ ಹಾಬ್ ಯೂಸ್ ಮಾಡ್ತಾ ಇದೀರಾ ನೀವು, ನಾವು ಅದ್ರ ಮೆಜರ್ಮೆಂಟ್ ಬೆನಿಫಿಟ್ಸ್ ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ ಹಾಬ್ ಯೂಸ್ ಮಾಡೋದ್ರಿಂದ? ಹಾಬ್ ಇಲ್ಲಿ ಏನ್ ಪ್ರಾಬ್ಲಮ್ ಇದೆ ಮ್ಯಾಮ್, ಸರ್ವಿಸ್ ಬಹಳ ಇಶ್ಯೂ ಇದೆ ಅವ್ರದ್ದು. ಮತ್ತೆ ಅದಿಲ್ಲಿ ಏನಾದ್ರೂ ಉಕ್ಕಿದ್ರೆ ಅದು ಒಳಗಡೆ ಹೋಗುತ್ತೆ. ಮತ್ತೆ ಕರೆಕ್ಟ್ ಆಗಿ ಉರ್ದಿಲ್ಲ, ಸರ್ವಿಸ್ ಬಹಳ ಇಶ್ಯೂ ಇರುತ್ತೆ. ಇದಿಲ್ಲಿ ನಿಮ್ಗೆ ಸರ್ವಿಸ್ ಇಶ್ಯೂ ಇಲ್ಲ, ಏನಿಲ್ಲ. ಉಕ್ಕಿದ್ರೇನು ಬರ್ನರ್ ಒಳಗಡೆ ಹೋಗಲ್ಲ, ಏನು ಆಗಲ್ಲ ನಿಮ್ಗೆ ಇದಿಲ್ಲಿ. ಮತ್ತೆ ಇದು ಸರ್ ಇವಾಗ ಪ್ಲೇಟ್ ಕೊಟ್ಟಿರಲ್ಲ, 4 ಕೊಟ್ಟಿದ್ರೆ ಒಂದೇ ಒಂದು ಕೊಟ್ಟಿದ್ರೆ 4 ಬರುತ್ತೆ, ಎಲ್ಲದಕ್ಕೂ ಬರುತ್ತೆ ಮ್ಯಾಮ್, ಎಲ್ಲದಕ್ಕೂ ಬರುತ್ತೆ. ಇವಾಗ ಒಂದೊಂದು ಹಾಲ್ ಕಾಯಿಸ್ತಿರ್ತೀವಿ, ಇನ್ನೊಂದು ಟೀ ಮಾಡ್ತಿರ್ತೀವಿ. ಸೊ ಉಕ್ಕದಾಗ ಅದು ಇವಾಗ ಮನೆಯಲ್ಲಿ ನಿಮ್ಗೆ ಫಂಕ್ಷನ್ ನಡೀತಾ ಇದೆ, ದೊಡ್ಡ ಪಾತ್ರೆ ಇಟ್ಕೋಬೇಕಾಗಿದೆ, ನೀವು ಇದೆರಡು ತೆಗ್ದ್ಬಿಟ್ಟು ಇದು ದೊಡ್ಡ ಪಾತ್ರೆ ಇಟ್ಕೋಬಹುದು. ಮತ್ತೆ ನೀವು ಚಿಕ್ಕ ಪಾತ್ರೆ ಯೂಸ್ ಮಾಡ್ಬೇಕಾಗಿದೆ ಅನ್ಕೊಳ್ಳಿ, ಇದು ಇಟ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು ಮ್ಯಾಮ್ ಇದ್ರ ಮೇಲೆ. ಸರ್ ಏನ್ ಪ್ರೈಸ್ ಆಗುತ್ತೆ ಇದು ಮ್ಯಾಮ್? ಇದ್ರ ಕಂಪನಿ ಪ್ರೈಸ್ 33,500 ಇದೆ. ನಾವು ಸ್ಪೆಷಲಿ ಡಿಸ್ಕೌಂಟ್ ಕೊಡ್ತಾ ಇದೀವಿ, 19,000 ರುಪೀಸ್ ಕೊಡ್ತಾ ಇದೀವಿ. ಆನ್ಲೈನ್ ಇಲ್ಲಿ ನಿಮ್ಗೆ 20,000 ರುಪೀಸ್ ಸಿಗ್ತಾ ಇದೆ. ಇದಿಲ್ಲಿ 2 ವೇರಿಯಂಟ್ ಬರುತ್ತೆ. ಇದು ಟಾಪ್ ವೇರಿಯಂಟ್ ಇರೋದು, ವೋಗ್ V1 ಮಾಡೆಲ್ ಇರೋದು. ಇದಿಲ್ಲಿ ಇನ್ನೊಂದು ಬರುತ್ತೆ ಬರೇ ವೋಗ್ ಅಂತ ಬರುತ್ತೆ. ಅದ್ರದ್ದು ಮತ್ತೆ ಇದ್ರದ್ದು ಏನ್ ವ್ಯತ್ಯಾಸ ಇದೆ ಅಂದ್ರೆ, ಈ ಸ್ಟ್ಯಾಂಡ್ ನಿಮ್ಗೆ ಅಷ್ಟು ಹೆವಿ ಗೇಜ್ ಬರಲ್ಲ. ಇದು ಈ ಮಾಡೆಲ್ ಇಲ್ಲಿ ನಿಮ್ಗೆ ಇದು ಸ್ಟ್ಯಾಂಡ್ ಇರೋದು ಕ್ಯಾಸ್ಟ್ ಐರನ್, ಅದಿಲ್ಲಿ ನಿಮ್ಗೆ ಇರೋದು ಸ್ಟೀಲ್, ಇದು ಶೀಟ್ ಬರುತ್ತೆ. ಅದು ರೆಗ್ಯುಲರ್ ಗ್ಯಾಸ್ ಸ್ಟವ್ 4 ಬರ್ನರ್ ಎಲ್ಲ ಏನ್ ಬರುತ್ತೆ ಶೀಟ್ ಅದ್ರದ್ದು ಬರುತ್ತೆ. ಇದು ಪ್ಯೂರ್ಲಿ ಕ್ಯಾಸ್ಟ್ ಐರನ್ ಇರೋದು. ಮತ್ತೆ ನೀವು ಅಡಿಗೆ ಎಲ್ಲ ಮಾಡ್ತಿರಲ್ಲ, ಬೇರೆ ಇದಲ್ಲಿ ಅದು ಲೆವೆಲ್ ಆಗಿ ಇರಲ್ಲ ಸ್ಟ್ಯಾಂಡ್. ಅದು ಇದು ನೋಡಿ ನೀವು ಲೆವೆಲ್ ಆಗು ಇರುತ್ತೆ. ಇದು ನೋಡಿ ನಿಮ್ಗೆ ನೋಡಿ ಶೇಕ್ ಆಗಲ್ಲ ನೋಡಿ. ನೀವು ಪಾತ್ರೆ ಇದ್ರ ಮೇಲೆ ಇಟ್ರೆ ಶೇಕ್ ಆಗಲ್ಲ. ಇದು ಸ್ಟಡಿ ಇರುತ್ತೆ, ಸ್ಟಡಿ ಮತ್ತೆ ಹೆವಿ ಇದೆ. ಇದೆಲ್ಲ ಪ್ಲಾಸ್ಟಿಕ್ ಏನ್ ಮೆಟೀರಿಯಲ್ ಇದೆ? ಇದು ಸಿಲಿಕಾನ್ ಇದೆ. ಇದು ಹೀಟ್ ಇಂದ ಏನು ಆಗಲ್ಲ.
4 ಬರ್ನರ್ ಬರುತ್ತೆ ಮತ್ತೆ ಇದಿಲ್ಲಿ 3 ಬರ್ನರ್ ಬರುತ್ತೆ ಮ್ಯಾಮ್. Okay, ಹಾ. ಇದಿಲ್ಲಿ 2 ವೇರಿಯಂಟ್ ಇದೆ, ಇದಿಲ್ಲಿ 3 ಬರ್ನರ್ ಮತ್ತೆ 4 ಬರ್ನರ್, ಅದೆರಡು ನಮ್ಮ ಹತ್ರ ರೆಡಿ. ಈಗ 3 ಬರ್ನರ್ ಅಂತ ಹೇಳಲ್ಲ, ಅದು ವಿಡ್ತಲ್ಲ ಇಷ್ಟೇ ಬರುತ್ತೆ, ಸೇಮ್ ಸೈಜ್ ಲೆಂತ್ ವಿಡ್ತಲ್ಲ ಸೇಮ್ ಇರುತ್ತೆ, ಸೇಮ್ ಸೈಜ್ ಬರ್ನರ್ ಮಾತ್ರ 3 ಇರುತ್ತೆ. ಇದು 4 ಬರ್ನರ್ ಇಲ್ಲಿ ಇದೆಯಲ್ಲ, ಇದು ಮಧ್ಯದಲ್ಲಿ ಬರುತ್ತೆ, ಅಷ್ಟೇ ವ್ಯತ್ಯಾಸ ಇರುತ್ತೆ. ನನ್ನ ಪ್ರಕಾರ ಆಟೋಮೆಟಿಕ್ ಗಿಂತ ಮ್ಯಾನ್ಯುಯಲ್ ತಗೊಳ್ಳೋದು ಬೆಟರ್. ಮ್ಯಾನ್ಯುಯಲ್ ಬೆಸ್ಟ್ ಅಂತ ಹೇಳ್ತೀರಾ? ಇವ್ರದ್ದು ಇಲ್ಲಿ ಆಟೋಮೆಟಿಕ್ ಬರೋದು ಇಲ್ಲ, ಕಂಪನಿ ಅವರೇನೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದ್ದಾರೆ. ಇವ್ರದ್ದು ಟೋಟಲಿ ಮ್ಯಾನ್ಯುಯಲೇ ಬರೋದು. ಯಾವ ಗ್ಯಾಸ್ ಸ್ಟವ್ ನೋಡಿ ಇವ್ರದೆಲ್ಲ ಮ್ಯಾನ್ಯುಯಲೇ ಬರೋದು. ಇದು ಹೊಸ ಐಟಮ್ ಬಂದಿರೋದು ಅಂಗಡಿಯಲ್ಲಿ. ಈ ತರ ಸ್ಟೋರೇಜ್ ವಾಟರ್ ಪಾಟ್ ಇದೆ, ಲಾಕಿಂಗ್ ಸಿಸ್ಟಮ್ ಕೊಟ್ಟಿರೋದು ಇದರಲ್ಲಿ. ಇದು ಪ್ಯೂರ್ ಸೇಲಂ ಐಟಮ್ ಇರೋದು, ಜಾಯಿಂಟ್ಲೆಸ್ ಐಟಮ್ ಇರೋದು ಇದು. ಈ ಬ್ರಾಸ್, ಈ ಟ್ಯಾಪ್ ಇದಲ್ವಾ, ಬ್ರಾಸ್ ಇರೋದು, ಇದು ಬ್ರಾಸ್ ಇರೋದು, ನೀವು ಟಚ್ ಮಾಡಬಹುದು. ಇದು ಪ್ಲಾಸ್ಟಿಕ್ ತರ ಅನ್ಸುತ್ತೆ ನಿಮ್ಗೆ, ಪ್ಲಾಸ್ಟಿಕ್ ಇಲ್ಲ, ಪ್ಯೂರ್ ಬ್ರಾಸ್ ಇರೋ ಟ್ಯಾಪ್. ಆಮೇಲೆ ಒಳಗಡೆಯಿಂದ ಏನು ರಸ್ಟ್ ಆಗಲ್ಲ, ಏನು ಕಪ್ ಹಿಡಿಯಲ್ಲ, ಆತರ ಐಟಮ್ ಇರುತ್ತೆ. ಇದರಲ್ಲಿ ಟ್ಯಾಪ್ ಹಾಕೊಡ್ತೀರಾ? ಇದೇ ತರದ್ದು ಸೇಮ್ ಸಿಗುತ್ತೆ ನಿಮ್ಗೆ, A to Z ಸ್ಪೇರ್ ಪಾರ್ಟ್ ಸಿಗುತ್ತೆ ನಿಮ್ಗೆ. ಲಾಕ್ ಬೇಕಂದ್ರೆ ಲಾಕ್ ಸಿಗುತ್ತೆ, ಸ್ಪೇರ್ ಇದು ಟ್ಯಾಪ್ ಬೇಕಂದ್ರೆ ಟ್ಯಾಪ್ ಸಿಗುತ್ತೆ ನಿಮ್ಗೆ. ಇದಿರೋದ್ ಒಂದ್ ಡಿಸೈನ್ ಐಟಮ್, ಹ್ಯಾಮರ್ ಡಿಸೈನ್ ತುಂಬಾ ಚೆನ್ನಾಗಿದೆ ಡಿಸೈನ್. ಇದಿರೋದ್ ಒಂದ್ ಪ್ಲೇನ್ ಡಿಸೈನ್. ಲಾಕಿಂಗ್ ಸಿಸ್ಟಮ್ ತರ ಓಪನ್ ಮಾಡಬಹುದು, ಕ್ಯಾರಿ ಮಾಡಕ್ಕೆ ಈಸಿ ಇರುತ್ತೆ ನಿಮ್ಗೆ. ಎಲ್ಲಾದ್ರೂ ಇಟ್ರೆ ನಿಮ್ ಕಿಚನ್ ಅಲ್ಲಿ ನಿಮ್ಗೆ ಸ್ವಲ್ಪ ಎಲಿಗೆಂಟ್ ಕಾಣಿಸುತ್ತೆ, ಸ್ವಲ್ಪ ಸ್ಟೈಲಿಶ್ ತರಾನು ಇರುತ್ತೆ. ಇದು ಹೊಸ ಡಿಸೈನ್ ಬಂದಿರೋದು. ಸರ್ ಯೂಶಲಿ ಲಾಕ್ ಬಂದಿರಲ್ಲ, ಬೇರೆದ್ರಲ್ಲಿ ಬರಲ್ಲ, ನಾರ್ಮಲ್ ಮುಚ್ಚಳ ಯೂಸ್ ಇರುತ್ತೆ. ಆ ಮುಚ್ಚಳ ಇದು ಸ್ವಲ್ಪ ಟೈಟ್ ಇರ್ಬೇಕು, ಕೆಳಗಡೆ ಬಿದ್ರೆ ನಿಮ್ಗೆ ನೀರ್ ಲೀಕ್ ಸೋರಲ್ಲ. ಹೌದು, ತುಂಬಾ ಚೆನ್ನಾಗಿದೆ. ಸರ್ ಯಾವ ಕಂಪ್ನಿ ಇದು? ಇದಿರೋದು ಮಿರರ್ ಕಂಪ್ನಿ. ಏನ್ ಪ್ರೈಸ್ ಆಗುತ್ತೆ ಇದು? MRP 3440, ಅದ್ಮೇಲೆ 20% ಕೊಡ್ತೀವಿ. ಲಿಂಗಾಯತ್ ಕಿಚನ್ ಇಂದ ಬಂದ್ರೆ ನಾವ್ ಇನ್ನು ಎಕ್ಸ್ಟ್ರಾ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಇದಿರೋದು MRP 4040 MRP ಇದೆ, ಅದ್ಮೇಲೇನು 20% ನಿಮ್ ಕಡೆಯಿಂದ ಬಂದ್ರೆ ನಾವ್ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀವಿ. ಎಷ್ಟು ಲೀಟರ್ ಕೆಪಾಸಿಟಿ ಇದೆ? ಇದಿರೋದು 15 ಲೀಟರ್ಸ್, ಇದನ್ನು 15 ಲೀಟರ್ಸ್. ನಾರ್ಮಲ್ ಮಿನಿಮಮ್ ಸ್ಟೋರೇಜ್ 15 ಲೀಟರ್ಸ್ ಇದ್ರೆ ಸಾಕು. ತುಂಬಾ ಚೆನ್ನಾಗಿದೆ. ಸರ್ ಇನ್ನ ಏನೇನ್ ಸಿಗುತ್ತೆ ಸರ್ ನಿಮ್ ಶಾಪ್ ಅಲ್ಲಿ? ನಮ್ಮ ಹತ್ರ ಇನ್ನು ಆಮೇಲೆ ಮಿಲ್ಕ್ ಬಾಯ್ಲರ್ ಸಿಗತ್ತೆ. ಮಿಲ್ಕ್ ಬಾಯ್ಲರ್ಸ್ ಇದು ನೋಡಿ, ಮಿಲ್ಕ್ ಬಾಯ್ಲರ್ ಇರೋದು. ಹ್ಯಾಂಡಲ್ ಕ್ಯಾಸ್ಟಿಂಗ್ ಹ್ಯಾಂಡಲ್ ಇರೋದು, ಸ್ಟೀಲ್ ಹ್ಯಾಂಡಲ್ ಇಲ್ಲ ನಿಮ್ಗೆ. ಸೂದ್ ಹೋಗಲ್ಲ ಹ್ಯಾಂಡಲ್. ಆಮೇಲೆ ಇದಿರೋದು ಸ್ಯಾಂಡ್ವಿಚ್ ಬಾಟಮ್, ದಪ್ಪ ಬಾಟಮ್ ಇದೆ, ಎಲ್ಲ ಸೀದ್ ಹೋಗಲ್ಲ. ಆಮೇಲೆ ಮಿಲ್ಕ್ ಈ ಪಾರ್ಟ್ ಕಪ್ ಆಗಲ್ಲ ನಿಮ್ಗೆ. ಈ ಪಾರ್ಟ್ ಹ್ಯಾಂಡಲ್ ಬಿಸಿ ಆಗಲ್ಲ ನಿಮ್ಗೆ. ಇಡಕ್ಕೇನು ಕರೆಕ್ಟ್ ಆಗಿರುತ್ತೆ ಗ್ಯಾಸ್ ಸ್ಟವ್ ಮೇಲೆ ಇಡಕ್ಕೆ. ಏನ್ ಪ್ರೈಸ್ ಆಗುತ್ತೆ ಇದು? ಇದು MRP 1450, ಡಿಸ್ಕೌಂಟ್ ಹೋಗ್ಬಿಟ್ಟು 20% ಡಿಸ್ಕೌಂಟ್ ಇದೆ. ಇದಿರೋದು MRP 1650 MRP ಇರೋದು, ಅದ್ಮೇಲೆ 20% ಡಿಸ್ಕೌಂಟ್. ಮಿಲ್ಕ್ ಅಲ್ಲದೆ ಸಾಂಬಾರ್ ಕೂಡ ಮಾಡ್ಕೊಳ್ಬಹುದಲ್ಲ? ಆರಾಮಾಗಿ ಮಾಡ್ಕೊಳ್ಬಹುದು, ರಸಂ ಮಾಡಬಹುದು, ಎಲ್ಲ ಮಾಡಬಹುದು. ಇದಕ್ಕೆ ಒಂದು ಗ್ಲಾಸ್ ಮುಚ್ಚಳ ಬರುತ್ತೆ. ಗ್ಲಾಸ್ ಮುಚ್ಚಳ ಬೇಡ ಅಂದ್ರೆ ನಾವು ಸ್ಟೀಲ್ ಮುಚ್ಚಳ ಸೆಟ್ ಮಾಡ್ಕೊಡ್ತೀವಿ. ಆಮೇಲೆ ನೋಡಿ, ಎರಡು ಬೇರೆ ಬೇರೆ ಡಿಸೈನ್ಸ್ ಇದೆ. ಇದು ಶಾರ್ಪ್ ಇದೆ, ಇದು ಸ್ವಲ್ಪ ಬೇರೆ ತರ ಇದೆ. ಇದು ಸ್ವಲ್ಪ ಅಗ್ಲ ಮಾಡಿರೋದು, ಇದು ಸ್ವಲ್ಪ ಉದ್ದ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಯಾರಿಗೆ ಸೆಟ್ ಆಗೋದು ಅಗ್ಲ ಡಿಸೈನ್ ಅಲ್ಲಿ, ಯಾರಿಗೆ ಉದ್ದ ಸೆಟ್ ಆಗುತ್ತೆ. ಇದು ಟ್ರೈಪ್ಲೇ ಅಲ್ಲ ಹಾಗಾದ್ರೆ? ಇದು ಟ್ರೈಪ್ಲೇ ಪ್ರಾಡಕ್ಟ್. ಈ ಸ್ಯಾಂಡ್ವಿಚ್ ಬಾಟಮ್ ಟ್ರೈಪ್ಲೇ ಇದೆ, ಇದು ಮೇಲ್ಗಡೆ ನಾರ್ಮಲ್ ಇದೆ. ಇದು ಕೂಡ ಸೇಲಂ ಐಟಮ್ ಇದೆ. ಸೇಲಂ ಐಟಮ್. ಫಿನಿಶಿಂಗ್ ಎಲ್ಲ ಮ್ಯಾಟ್ ಫಿನಿಶಿಂಗ್ ಇದೆ, ಒಳಗಡೆ ಮ್ಯಾಟ್ ಫಿನಿಶ್ ತುಂಬಾ ಚೆನ್ನಾಗಿದೆ. ಆಚೆಯಿಂದ ಗ್ಲಾಸಿ ಫಿನಿಶ್ ಇರೋದು, ಒಳಗಡೆಯಿಂದ ಮ್ಯಾಟ್ ಫಿನಿಶ್. ಸರ್ ಏನ್ ಸರ್ ಇದು? ಮೇಡಮ್ ಇದ್ರ ರೋಟರಿ ಪ್ರೆಸ್. ಇದಕ್ಕೆ ಒಂದು ಮೇಲ್ಗಡೆ ಮುಚ್ಚಲ ಅಂದ್ರೆ ತಿರ್ಗ್ಸತ್ ಈ ತರ ಬರುತ್ತೆ, ಶಾವ್ಗೆ ಹೋಲ್ ಮಾಡ್ತೀವಲ್ಲ ಅದೇ ತರ ನಿಮ್ಗೆ ಬರುತ್ತೆ ಇದಕ್ಕೆ. ಈಗ ರೊಟ್ಟಿ ಅಂದ್ರೆ ಚಪಾತಿ ಮಾಡೋದಾ ಅಥವಾ ರೊಟ್ಟಿನ? ರೊಟ್ಟಿಗೋಸ್ಕರ. ಅಕ್ಕಿ ರೊಟ್ಟಿ ನಿಮ್ಗೆ ಒಬ್ಬಟ್ಟು ಮಾಡ್ಬೇಕಂದ್ರೆ ಒಬ್ಬಟ್ಟಿಗೆ. ಆತರ ಫಿಟ್ ಮಾಡ್ಕೊಳ್ಬೇಕೆಲ್ಲ ನಾವು ತಗೊಂಡು. ಓಕೆ, ಹಾ. ಹಿಂಗ್ ಫಿಟ್ ಮಾಡ್ಬೇಕಿದಕ್ಕೆ. ಓಕೆ, ಇದೆಲ್ಲ ಫುಲ್ ಐರನ್ ಇದೆಯಾ? ಸ್ಟೀಲ್ ಫುಲ್ ಐರನ್. ಇಲ್ಲಿ ಒಳಗಡೆ ಮಾತ್ರ ಪ್ಲೇಟ್ ಬೇರೆ ತರ ಮಾಡಿದಾರಲ್ಲ. ಫಿನಿಶಿಂಗ್ ನಿಮ್ಗೆ ಬರೋದು ಸ್ಟೀಲ್ ಫಿನಿಶ್ ಬರುತ್ತೆ, ಇದಿರೋದು ಐರನ್. ಓಕೆ, ಹಾ. ಏನಕ್ಕೆ ಪ್ರೆಸ್ ಮಾಡಿದಾಗ ತೆಳುವಾಗಿ ಬರ್ಬೇಕಲ್ಲ, ಒಬ್ಬಟ್ಟು ಇರ್ಬೋದು, ರೊಟ್ಟಿ ಇರ್ಬೋದು. ಇದಿರೋದು ರೊಟ್ಟಿ ಪ್ರೆಸ್ ಮೇಡಮ್. ಇದು ಇದರಲ್ಲಿ ನಿಮ್ಗೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲ A to Z ಜೋಳದ ರೊಟ್ಟಿನೂ ಆಗುತ್ತೆ. ಇದಿರೋದು ಮೇನ್ ಪ್ರೆಸ್ಸಿಂಗ್. ನಾವ್ ಹಳೆ ಮುಂಚೆ ಯೂಸ್ ಮಾಡ್ತಿರಲ್ಲ, ಮುಂಚೆ ಯೂಸ್ ಮಾಡ್ತಿದ್ದು ಈ ತರದ್ದು. ಇದ್ರಲ್ಲಿ ನಾವ್ ಕಷ್ಟ ಪಡ್ಬೇಕಾಗಿತ್ತು. ಹೌದು. ಇದ್ರಲ್ಲಿ ಅಂದ್ರೆ ಇದೇ ಈ ಪಾರ್ಟ್ ಇದೆ ಅಲ್ವಾ, ಇದ್ರಲ್ಲಿ ಪೂರ್ತಿ ದಪ್ಪ ಇದ್ರಲ್ಲಿನೇ ಬಂದಿರೋದು. ನೀವ್ ಹಿಂಗ್ ತಿರ್ಸಿದ್ರೆ ಅಂದ್ರೆ ಸಾಕು, ನಿಮ್ಗೆ ಕರೆಕ್ಟ್ ಆಗಿ ರೌಂಡ್ ಬರುತ್ತೆ, ಆಮೇಲೆ ಕರೆಕ್ಟ್ ಆಗಿ ತೆಳ್ಳಗೂ ಬರುತ್ತೆ.
ತುಂಬಾ ಚೆನ್ನಾಗಿದೆ. ಇವಾಗ ಲಟ್ಸೋದೇ ಬೇಡ, ಇವಾಗ ಕೆಲವರಿಗೆ ಲಟ್ಸೋದಕ್ಕೆ ಬರೋಲ್ಲ, ಬ್ಯಾಚುಲರ್ಸ್ಗೆ ಅಥವಾ ಕೆಲವರಿಗೆ ಏಜ್ ಆಗಿರೋರಿಗೆ ಲಟ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂತವ್ರಿಗೆ ಇದು ತುಂಬಾ ಯೂಸ್ಫುಲ್ ಅಲ್ಲ? ಯೂಸ್ಫುಲ್, ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಏನ್ ಇರೋದಲ್ವಾ, ಇದು ಸ್ವಲ್ಪ ದಪ್ಪ ಇರೋದಿದೆ. ಇದರಲ್ಲಿ ಪ್ರೆಸ್ ಮಾಡಕ್ ಹೋದ್ರೆ ನೀವು ಕರೆಕ್ಟ್ ಆಗಿ ರೌಂಡ್ ಬರುತ್ತೆ, ತೆಳ್ಳಗೂ ಬರುತ್ತೆ, ಯೂನಿಫಾರ್ಮ್ ಆಗಿ ತೆಳ್ಳಗ್ ಬರುತ್ತೆ, ತುಂಬಾ ತಿನ್ನ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಸರ್ ಏನ್ ಪ್ರೈಸ್ ಇದೆ ಇದು? ಇದು ಬೀಳುತ್ತೆ ಮೇಡಮ್, MRP ಇದೆ 3299 ಇದೆ ಮೇಡಮ್, ಡಿಸ್ಕೌಂಟ್ ಹೋಗ್ಬಿಟ್ಟು 2800 ಬೀಳುತ್ತೆ. 2800 rupees ಆಗುತ್ತೆ. ಓಕೆ. ಇದ್ರಲ್ಲಿ ಒಂದೇ ಸೈಜ್ ಇದೆ? ಸ್ಟ್ಯಾಂಡರ್ಡ್ ಸೈಜ್ ಇದೆ. ಇಲ್ಲಿ ಸ್ಟೀಲ್ ಇದೆಲ್ಲ, ಒಳಗಡೆ ಎಲ್ಲ ಸ್ಟೀಲ್ ಇದೆ, ಸ್ಟೀಲ್ ಫಿನಿಶ್ ಕೊಟ್ಟಿರ್ತಾರೆ, ಸ್ಟೀಲ್ ಫಿನಿಶ್ ಕೊಟ್ಟಿರೋದು ನಿಮ್ಗೆ. ಓಕೆ. ಓಕೆ, ಚೆನ್ನಾಗಿದೆ ಸರ್ ಈ ಪ್ರಾಡಕ್ಟ್. ಇದೇನಿದು ಮೇಡಮ್? ಇದು ತೆಂಗಿನಕಾಯಿ ತುರಿಯೋದಿದೆ ಬಂದು, ಇದು ಬಂದಿರೋದು. ಇದು ಹಳೆ ಕಾಲಿಂದ ಯೂಸ್ ಮಾಡ್ತಿರೋದಲ್ವಾ, ಈಗೆ ಮನೆ ಇರೋದು. ಇದ್ರಲ್ಲಿ ಅಂದ್ರೆ ನಿಮ್ಗೆ ಈ ಪಾರ್ಟ್ ಇದೆ ಅಲ್ವಾ, ಅಲ್ಲಾಡತ್ತೆ. ಆಮೇಲೆ ಸ್ವಲ್ಪ ಕಷ್ಟ ಪಡ್ಲೇಬೇಕು ಇದಕ್ಕೆ. ಇದು ಇಡ್ಬೇಕಿಲ್ಲಿ, ಯಾರಾದ್ರೂ ಬೇರೆನೂ ಇರ್ಬೇಕು ಇದಕ್ಕೆ. 2 ಜನ ಇದ್ರೇನೆ ನಿಮ್ಗೆ ಕೆಲಸ ಬರುತ್ತೆ. ಇನ್ನೊಂದ್ ಬಂದಿರೋದು ಅದ್ರಲ್ಲಿ ಎಲೆಕ್ಟ್ರಿಕ್ ಅಂದ್ರೆ ನಿಮ್ಗೆ ಇನ್ನು ಬೇಗನೂ ಆಗತ್ತೆ, 5 ನಿಮಿಷನೂ ತಗೊಳ್ಳಲ್ಲ ಇದ್ ಮಾಡಕ್ಕೆ. ಒಂದು ತೆಂಗಿನಕಾಯಿ ತುರಿಯೋದಕ್ಕೆ 5 ನಿಮಿಷನೂ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದೀರಾ. ಇದಿರೋದು ವ್ಯಾಕ್ಯೂಮ್ ಬೇಸ್ಡ್, ಮಾಡಿದ್ರೇನು ಹಂಗಾಗ ನಿಮ್ಗೆ ಆಚೆ ಬರಲ್ಲ. ಓಕೆ. ಫಿಟ್ ಮಾಡಕ್ಕೂ 2 ನಿಮಿಷನೇ ತಗೊಳುತ್ತೆ. ಈ ತರ ಫಿಟ್ ಮಾಡೋದಾ? ಅಷ್ಟೇ. ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇದೆಯಾ? ಫುಲ್ ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಒಂದೊಂದ್ಸತಿ ಏನಾಗಿರುತ್ತೆ, ನಮ್ ಕೈ ಇದಕ್ಕೆ ಟಚ್ ಆಗಿರುತ್ತೆ, ಅದು ನಿಮ್ಗೆ ಕಟ್ ಆಗಲ್ಲ, ಕೈಗೇನು ತೊಂದರೆ ಆಗಲ್ಲ, ಕೈಗೇನು ತೊಂದರೆ ಆಗಲ್ಲ ನಿಮ್ಗೆ. ಇದಿರೋದು ಮೋಟರ್ ಸಿಸ್ಟಮ್, ನಾರ್ಮಲ್ ಸ್ವಿಚ್ ಅಲ್ಲಿ ಆಗ್ಬೇಕಾಗಿರೋದು. ಇದು ಮೇಲ್ಗಡೆಯಿಂದ ಪ್ರೆಸ್ ಮಾಡ್ಬೇಕು, ವ್ಯಾಕ್ಯೂಮ್ ತರ ಸೀಲ್ ಆಗಿರುತ್ತೆ. ಇದು ಅಲ್ಲಾಡಲ್ಲ. ನಾರ್ಮಲ್ ಇದು ಸ್ವಿಚ್ ಅಲ್ಲಿ ಆಗ್ಬೇಕಾಗಿದೆ. ಸ್ವಿಚ್ ಆನ್ ಮಾಡ್ಬಿಟ್ಟು ಇದ್ರಲ್ಲಿ ಎರಡು ಬಟನ್ ಇದೆ. 2 ಬಟನ್ ಇಲ್ಲಿ ಒಂದಿದೆ, ಬ್ಯಾಕ್ ಸೈಡ್ ಅಲ್ಲ, 2 ಸ್ಪೀಡ್ ಅಲ್ಲಿ ಹೋಗುತ್ತೆ. 2 ಸ್ಪೀಡ್ ಅಲ್ಲ, ಇದು ಇಲ್ಲಿ ಒಂದ್ ಲೈನ್ ಇದೆ ಅಲ್ವಾ, ಇದು ಫಸ್ಟ್ ಸ್ಪೀಡ್. ಆಮೇಲೆ ಕೆಳಗಡೆ ತಗೊಂಡ್ ಬಂದ್ರೆ ಇದು ಸೆಕೆಂಡ್ ಸ್ಪೀಡ್. ಸ್ವಲ್ಪ ಫಾಸ್ಟ್ ಆಗಿ ಹೋಗುತ್ತೆ, ಫಾಸ್ಟ್ ಆಗುತ್ತೆ. ಹಿಂಗ್ ಮಾಡಿದ್ರೆ ನೀವು ಪ್ರೆಸ್ ಮಾಡ್ಬೇಕಷ್ಟೇ. 2 to 3 minutes ಅಲ್ಲಿ ನಿಮ್ಗೆ ತೆಂಗಿನಕಾಯಿ ತುರಿದ್ ಬಂದ್ಬಿಡುತ್ತೆ. ಇದು ನಿಮ್ಗೆ ಈಸಿ ಇದೆ. ಇದಿರೋದಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ರೇಟ್ ವೈಸ್ ನಿಮ್ಗೆ ಒಂದ್ಸತಿ ತಗೊಳಕ್ ಹೋಗ್ಬೇಕು. ಇದು 2 ವರ್ಷ ವಾರಂಟಿ, ಮೋಟಾರ್ ವಾರಂಟಿ ಇರತ್ತೆ. ನಿಮ್ಗೆ ಇದ್ರದ್ದು ಸ್ಪೇರ್ ಪಾರ್ಟ್ ಸಿಗತ್ತೆ. ನಿಮ್ಗೆ ಏನಾದ್ರು ಸ್ಪೇರ್ ಪಾರ್ಟ್ ಬೇಕಂದ್ರೆ ಇದ್ರದ್ದು ಸ್ಪೇರ್ ಪಾರ್ಟ್ ಸಿಗತ್ತೆ. ಇದರಲ್ಲಿ ಇನ್ನೊಂದ್ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೊಟ್ಟಿರುತ್ತೆ. ನಿಮ್ಗೆ ಏನಾದ್ರು ಮೋಸಂಬಿ ಜ್ಯೂಸ್ ತೆಗಿಬೇಕಂದ್ರೆ ಇದು ಓಪನ್ ಮಾಡ್ಬಿಟ್ಟು ಹಿಂಗ್ ಫಿಕ್ಸ್ ಮಾಡ್ಬೇಕಾಗಿದೆ. ಇಲ್ಲಿ ಗ್ರೂ ಇದೆ, ಇಲ್ಲಿನೂ ಗ್ರೂ ಕೊಟ್ಟಿರೋದು, ಸ್ಕ್ವೇರ್ ಗ್ರೂ. ಹಿಂಗ್ ಫಿಕ್ಸ್ ಮಾಡ್ಬೇಕಾಗಿದೆ ಅಷ್ಟೇ. ಇದು ಸೇಮ್ ಅದೇ ತರ ರೊಟೇಟ್ ಮೇಲ್ಗಡೆಯಿಂದ ಫಿಕ್ಸ್ ಮಾಡ್ಬಿಟ್ಟು ರೊಟೇಟ್ ಮಾಡ್ಬೇಕು, ಬೇರೆ ಏನಿಲ್ಲ. ನಿಮ್ಗೆ ಈಸಿ 2 ಯೂಸ್ ಆಗುತ್ತೆ ಜೊತೆಗೆ. ಇದರಲ್ಲಿ ಅಂದ್ರೆ ನಿಮ್ಗೆ ಸಿಂಗಲ್ ಯೂಸ್ ತೆಂಗಿನಕಾಯಿ ತುರಿಬೇಕಾದ್ರೆ. ಇವಾಗ ಇದೇನ್ ಪ್ರೈಸ್ ಆಗುತ್ತೆ? ಇದಿರೋದು 550 rupees ಮೇಡಮ್. ಅಂಗಡಿಯಲ್ಲಿ ಸೇಲ್ ಮಾಡ್ತಾ ಇದೀವಿ 550 rupees ಅಲ್ಲಿ. ಆಮೇಲೆ ಇದಿರೋದು ಆನ್ಲೈನ್ ರೇಟ್ ಇರೋದು 2800 rupees. ನಮ್ಮ ಸ್ಟೋರ್ ಅಲ್ಲಿ ಇರೋ 2450 rupees. 2450. MRP ಇರೋದು ಮೇಡಮ್ ನಿಮ್ಗೆ ಇದ್ರದ್ದು 3445 ಇದೆ. 3445 ರೂಪಾಯಿ MRP ಇದೆ. ನಾವು ಡಿಸ್ಕೌಂಟ್ ನೆಟ್ ರೇಟ್ ಅಲ್ಲಿ ಕೊಡ್ತಾ ಇದೀವಿ. 1000 rupees ಹೆಚ್ಚು ಕಡಿಮೆ ಡಿಸ್ಕೌಂಟ್ ಆಗ್ತಾ ಇದೆ. 1000 rupees. ನಿಮ್ಗೆ ಕೂಡ ಇದು ಫಾಸ್ಟ್ ಆಗುತ್ತೆ. ನಿಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಅಂದ್ರೆ ಇದು ಜಾಸ್ತಿ ಆಗುತ್ತೆ. ಇದರಲ್ಲಿ ಟೈಮ್ 2 to 3 minutes ಅಲ್ಲಿ ನಿಮ್ಗೆ ಕೆಲಸ ಮುಗಿಬಹುದು ಇದರಲ್ಲಿ. ಆಮೇಲೆ ಇದು ಪ್ಯೂರ್ ಸ್ಟೇನ್ಲೆಸ್ SS304 ಐಟಮ್ ಇರುತ್ತೆ. ಇದು ಬೆನಿಫಿಟ್ಸ್ ಇದೆ. ಇದು ವೆಲ್ಡಿಂಗ್, ಇದು ಸ್ಪಾಟ್ ವೆಲ್ಡಿಂಗ್ ಇರೋದು, ಆಮೇಲೆ ರಿವೆಟ್ ಹೊಡೆದಿರೋದು ಮೇಲ್ಗಡೆ. ಇದು ನಿಮ್ಗೆ ಕೂಡ ಸ್ಪೇರ್ ಪಾರ್ಟ್ ಸಿಗುತ್ತೆ. ಬೇಕಂದ್ರೆ A to Z ಸ್ಪೇರ್ ಪಾರ್ಟ್ ನಿಮ್ಗೆ ಇದು ರೆಡಿ ಸಿಗುತ್ತೆ. ಇದನ್ನ ನಿಮ್ಗೆ ಸ್ಪೇರ್ ಪಾರ್ಟ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅದೇ ತಗೊಳ್ಬೋದಲ್ಲ, ಫುಲ್ ಸೆಟ್ಟೇ ಬಂದ್ಬಿಡುತ್ತೆ ಆ ರೇಟ್ ಅಲ್ಲಿ, ಸ್ಪೇರ್ ಪಾರ್ಟ್ ರೇಟ್ ಅಲ್ಲಿ. ಚೆನ್ನಾಗಿದೆ, 2 ಚೆನ್ನಾಗಿದೆ. ಬಟ್ ಟ್ರೆಡಿಷನಲ್ ಬೇಕು ಅಂದ್ರೆ ಅದನ್ನ ತಗೊಳ್ಬಹುದು. ಎಲೆಕ್ಟ್ರಿಕ್ ನಮ್ಗೆ ಟೈಮ್ ಇಲ್ಲ ಅಂದ್ರೆ ಇದನ್ನ ತಗೊಳ್ಬಹುದು ಅಷ್ಟೇ. ಫಿಕ್ಸ್ ಮಾಡೋದು ಈಸಿ. ಮೇಡಮ್ ಇದು ಇನ್ನೊಂದು ಬರ್ಗ್ನರ್ ಸ್ಪೆಷಲ್ ಐಟಮ್ ಬಂದಿರೋದು, ಬಿರಿಯಾನಿ ಹಂಡಿ ಇರೋದು, ವಿತ್ ಹ್ಯಾಂಡಲ್ ಇರೋದು. ಇದು ವಿತ್ ಹ್ಯಾಂಡಲ್. ಇದು ಟ್ರಿಪ್ಲೈ ಮೇಡಮ್, ಫುಲ್ ಟ್ರಿಪ್ಲೈ ಇರೋದು. ಹ್ಯಾಂಡಲ್ ಕ್ಯಾಸ್ಟಿಂಗ್ ಹ್ಯಾಂಡಲ್ ಸಿಗುತ್ತೆ ಇದರಲ್ಲಿ ನಿಮಗೆ. ಆಮೇಲೆ ಗ್ಲಾಸ್ ಲಿಡ್ ಪ್ಲಸ್ ಸ್ಟೀಲ್ ಕವರಿಂಗ್ ಇದೆ. ಅಂದ್ರೆ ನಿಮ್ಗೆ ಕೆಳಗಡೆ ಬಿದ್ರೇನು ನಿಮ್ಗೆ ಸ್ವಲ್ಪ ಸೇಫ್ ಆಗಿರುತ್ತೆ. ಒಂದೊಂದ್ಸತಿ ಫುಲ್ ಗ್ಲಾಸ್ ಮುಚ್ಚಲ ಇದ್ರೆ ನಿಮ್ಗೆ ಒಡೆದೋಕೆ ಚಾನ್ಸ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಸೇಫ್ ಇರುತ್ತೆ, 100% ಒಡೆದೋಗುತ್ತೆ ಗ್ಲಾಸ್ ಕೆಳಗಡೆ ಬಿದ್ರೆ. ಇದರಲ್ಲಿ ನಿಮ್ಗೆ ಸ್ವಲ್ಪ ಸೇಫ್ಟಿ ಸಿಗುತ್ತೆ. ಇದು ಹ್ಯಾಂಡಲ್ ಬಿಸಿ ಆಗಲ್ಲ. ಇದಿರೋದು 4 liters ಕೆಪಾಸಿಟಿ ಇರುತ್ತೆ. 4 liter ಕೆಪಾಸಿಟಿ. ಇದರಲ್ಲಿ ನಿಮ್ಗೆ
ಚಿಕ್ಕದು ಕೂಡ ಚಿಕ್ಕ ಸಿಗುತ್ತಾ? ಸೈಜ್ ಸಿಗತ್ತೆ. 2 ಲೀಟರ್ ಸ್ಟಾರ್ಟಿಂಗ್ ಸೈಜ್ ಇದೆ ಇದು. ಓಕೆ ಹಾ. ಇದೇನ್ ಪ್ರೈಸ್ ಇದೆ ಚಿಕ್ಕದು? ಚಿಕ್ಕದು ರೇಟ್ MRP ಇರೋದು ಮೇಡಮ್ 3219 MRP ಇದೆ. ಅದ್ಮೇಲೆ 30% ಕೊಡ್ತಾ ಇದೀವಿ ನಾವು. ಓಕೆ ಹಾ. ನಿಮ್ ಕಡೆಯಿಂದ ಬಂದ್ರೆ ನಾವ್ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಕೊಡ್ತೀರಾ? ಓಕೆ ಹಾ. ಇದ್ರಲ್ಲಿ ನಿಮ್ಗೆ 5 ಸೈಜ್ ಬರುತ್ತೆ. 8 ಲೀಟರ್ಸ್ ವರ್ಗೂ ನಿಮ್ಗೆ ಕೆಪಾಸಿಟಿ ಸಿಗುತ್ತೆ ಇದರಲ್ಲಿ ನಿಮ್ಗೆ. ಸರ್ ವಾರಂಟಿ ಏನಿದೆ? ವಾರಂಟಿ ಅಂದ್ರೆ ಮೇಡಮ್ ಸ್ಟೀಲ್ ಗೆ 5 years ವಾರಂಟಿ. ಏನಾದ್ರು ಕಟ್ ಆಯ್ತು ಅಂದ್ರೆ ಏನು ಇದರಲ್ಲಿ ವಾರಂಟಿ ಅಂದ್ರೆ ಸ್ಟೀಲ್ ಗೆ ವಾರಂಟಿ ಬರುತ್ತೆ, ಬೇರೆಗೆ ಇವಾಗ ಗ್ಲಾಸ್ ಹೊಡೆದಾಯ್ತು ನಾನು ತಗೊಂಡೋಗ್ ಮನೆ ಅದಕ್ಕೆಲ್ಲ ಅದು ಹೇಳ್ಬಿಡಿ ಸರ್. ಇಲ್ಲ ಡೈರೆಕ್ಟ್ ಆಗಿ ಹೇಳ್ತೀವಿ ಕಸ್ಟಮರ್ ಗೆ, ಆಮೇಲೆ ಕನ್ಫ್ಯೂಷನ್ ಆಗ್ಬಾರ್ದು. ಹೌದು, ಅದಕ್ಕೆ ಆಗ್ಬಾರ್ದು ನಮ್ಮ ಹತ್ರ. ನೆಕ್ಸ್ಟ್ ದಿವಸ ಮಾರನೇ ದಿವಸ ಹೊಡೆದಾಯ್ತು ಗ್ಲಾಸ್. ಲಿಡ್ಗಿಲ್ಲ ವ್ಯಾರಂಟಿ, ಲಿಡ್ಗಿಲ್ಲ, ನೋ ವಾರಂಟಿ ಫಾರ್ ಲಿಡ್. ಓಕೆ. ಆಮೇಲೆ ಇದೇ ಟ್ರಿಪ್ಲೈ. ಓಕೆ. ತರ ಸೀದೋಗಲ್ಲ, ಅಂಟ್ಕೊಳ್ಳಲ್ಲ ಮೇಡಮ್. ಇದ್ರೆ ಟ್ರಿಪ್ಲೈ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಬರ್ದಿಬಹುದು. 3x ಫಾಸ್ಟರ್ ಅಂದ್ರೆ ಬೇಗ ಹೀಟು ಆಗುತ್ತೆ ಇದರಲ್ಲಿ. ಇದರಲ್ಲಿ ಪ್ಯೂರ್ ಸ್ಟೇನ್ಲೆಸ್ 304 ಸ್ಟೀಲ್ ಇರೋದು, ಫುಡ್ ಗ್ರೇಡ್ ಐಟಮ್ ಇರೋದು. ಮಧ್ಯದಲ್ಲಿ ಅಲ್ಯೂಮಿನಿಯಂ ಬರುತ್ತೆ. ಇದರಲ್ಲಿ ಒಂದು ಬರ್ದಿರೋದು ಸ್ಟೀಲ್, ಸೆಕೆಂಡ್ ಅಲ್ಯೂಮಿನಿಯಂ. 3 ಇರೋದು 430 ಗ್ರೇಡ್ ಸ್ಟೀಲ್ ಇದೆ. ಇದು ಎಲ್ಲಕ್ಕಿಂತ ಹೈಯೆಸ್ಟ್ ಗ್ರೇಡ್ ಸ್ಟೀಲ್ ಇರೋದು ಫಾರ್ ಕುಕಿಂಗ್ ಪರ್ಪಸ್. ಇದರಲ್ಲಿ ಅಂದ್ರೆ ನಿಮ್ ಬೇಗ ಹೀಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ತರ ಬಾಕ್ಸ್ ಬರುತ್ತೆ. ಸರ್ ನಿಮ್ ಶಾಪ್ ಟೈಮಿಂಗ್ಸ್ ಏನಿದೆ? ನಮ್ ಸ್ಟಾಪ್ ಓಪನ್ ಆಗತ್ತೆ ಮೇಡಮ್ 10 o'clock ಇಂದ, ಮಾರ್ನಿಂಗ್ 10 o'clock ಇಂದ ರಾತ್ರಿ 9 o'clock ವರ್ಗೂ ಬಾಗಲಾಗ್ತೀವಿ ನಾವು. ಆಮೇಲೆ ನಿಮ್ಗೆ ಕಾಲ್ ಮಾಡ್ಬೇಕಂದ್ರೆ ನೀವು ಕಾಲ್ ಮಾಡ್ಕೋಬಹುದು. ಫಸ್ಟ್ ಬರ್ತೀರಾ, ಕಾಲ್ ಮಾಡ್ಕೋಬಹುದು ಆರಾಮಾಗಿ, ಕೇಳ್ಬೋದು. ಇಲ್ಲ ಅಂದ್ರೆ ನಾವ್ ಸ್ವಲ್ಪ ವೇಟ್ ಮಾಡ್ಬೋದು ಕಸ್ಟಮರ್ಗೆ. ನಿಮ್ಗೆ ಸ್ವಲ್ಪ ಅರ್ಜೆಂಟ್ ಐಟಮ್ ಬೇಕಂದ್ರೆ ನಾವ್ ವೇಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಕಾಲ್ ಸರ್ವಿಸ್ ಸಿಗುತ್ತೆ, ಆನ್ಲೈನ್ ಸರ್ವಿಸ್ ಇದೆ ನಮ್ಮ ಹತ್ರ. ಆನ್ಲೈನ್ ಸರ್ವಿಸ್ ಇದೆ. ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಏನಾದ್ರು ಫೋಟೋ ಬೇಕಂದ್ರೆ ಫೋಟೋ ಕಳಿಸ್ತೀವಿ, ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಆ ತರ ಏನಾದ್ರು ಐಟಮ್ ಗೆ ಫೋಟೋ ಬೇಕು. ಸಂಡೇ ಹಾಲಿಡೇ ಇಲ್ಲ ಅಲ್ಲ? ಸಂಡೇ ನೋ ಹಾಲಿಡೇ, 365 days ಓಪನ್ ಇರುತ್ತೆ. ಹಾಲಿಡೇ ಇದ್ರೆ ನಾವು ವಾಟ್ಸ್ಆಪ್ ಅಲ್ಲಿ ಕಳ್ಸಿಬಿಡ್ತೀವಿ. ಹಾಲಿಡೇ ಇದೆ ನಮ್ಗೆ. ನಿಮ್ಮಿಂದಾನೇ ನಮ್ಗೆ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.